ಹಿಡ್ಕೊಂಡು ಹೊಡೆದ್ಲು, ಇಲ್ಲಿ 2 ಕಾಲಲ್ಲಿ ಒದ್ಬಿಟ್ಲು. ಸತ್ಯವಾಗ್ಲು ಕೈ ಹಿಡ್ಕೊಂಡು ಎಲ್ಲರೂ ಒಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಭಾಳ ತೊಂದರೆ. ನಾನು ಏನು ಋಣ ಮಾಡಿದ್ದೀನಿ ಅವನಿಗೆ? ನೆಮ್ಮದಿ ಇಲ್ಲ ಸ್ವಾಮಿ, ರಾತ್ರಿ ನಿದ್ದೆ ಬರಲ್ಲ. ಆ ದೇವ್ರನ್ನ ದಿನ ಬೇಡ್ಕೊತೀನಿ, ಅಪ್ಪ ಸಾವಾರ ಬಂದ್ಬಿಟ್ರೆ ಸಾಕಪ್ಪ, ನನ್ನ ಜಾಗ ನನಗೆ ಬಿಡಿಸ್ಕೊಂಡಿದ್ದಾನೆ, ನನಗೆ ಇನ್ನೇನು ಬೇಡ. ನಾನು ಎಷ್ಟು ಕಷ್ಟಪಟ್ಟು ಸಾಕ್ತಿ ಅವಳಿಗೆ. ನಮ್ಮ ಅಜ್ಜಿ ನಮಗಿಷ್ಟು ಮಾಡಿದ್ಲು ಅಂತ ಅವಳಿಗೆ ಕರುಣ ಇಲ್ಲ. ಸಾಕಿದೆ ನಾನು ಎದೆ ಮೇಲೆ ಹಾಕೊಂಡು, ಸಣ್ಣ ಸಣ್ಣ ಮಕ್ಕಳು ಎದೆ ಮೇಲೆ ಹಾಕೊಂಡು ಸಾಕಿದ್ರ, ಇವಾಗ ಎದೆ ಎದೆಗೆ ಒದ್ದಿ. ಬೆಳಗಾನ ಕಂಡವ್ರ ಮನೇಲಿ ಕೆಲಸ ಮಾಡಿದೆ. ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಬದುಕಿ ಹಿಂಗೆ ಆಗೋಯ್ತಲ್ಲಪ್ಪ. ನಮಸ್ಕಾರ, ನ್ಯಾಷನಲ್ ಟಿವಿಯ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತು ನಮ್ಮ ಕಚೇರಿಗೆ ಬಂದ ಕೂಡಲೇ ನಮ್ಮ ನ್ಯಾಷನಲ್ ಟಿವಿ ಕಚೇರಿಗೆ ಒಂದು 80 ವಯಸ್ಸಿನ ಅಜ್ಜಿ ಲಕ್ಷ್ಮಮ್ಮ ಅಂತೇಳಿ ಬಂದಿದ್ರು. ಬಾಪ ಭಾಳ ಹೊತ್ತು ಕಣ್ಣೀರಾಗ್ತಾ ಕೂತಿದ್ರು. ಏನವ್ರ ಸಮಸ್ಯೆ ಅಂತ ಕೇಳ್ದು. ಆಗ ಒಂದು ಮೊಮ್ಮಗಳ ಒಂದು ಕರಾಳ ಮುಖ, ಯಶೋಧ ಅಂತೇಳಿ ಈ ಅಜ್ಜಿಯ ಮೊಮ್ಮಗಳು, ಸಾಕಿ ಬೆಳೆಸಿ ಅವರ ತಾಯಿನೂ, ಯಶೋದವ್ರ ತಾಯಿನೂ ಇವರೇ ಸಾಕಿದ್ದು, ಯಶೋಧನು ಕೂಡ ಅವರೇ ಸಾಕ್ತಾ ಇರುವಂಥದ್ದು. ಏನು ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ ಒಂದು ವಿಡಿಯೋ ತೋರಿಸ್ಬಿಡ್ತೀವಿ ನೋಡಿ ನಿಮಗೆ. ಸುಣ್ಣೆ ಅಂದ್ರು ನೀನು. నువ్వు కొడుతావా నేను కొడుతా? ఇప్పదంతా దీంట్లో ఉంది. నువ్వు ఎంత ఆడుతావు అన్ని దీంట్లో ఉంది. ನೋಡಿದ್ರಲ್ಲ ವಿಡಿಯೋನ. ಸಾಮಾನ್ಯವಾಗಿ ಈ ಸೆಲ್ಫಿ ವಿಡಿಯೋಗಳನ್ನ ಮಾಡ್ಕೊಳ್ಳೋದು ನೋಡಿರ್ತೀರಾ, ಸೆಲ್ಫಿ ಫೋಟೋಗಳನ್ನ, ಸೆಲ್ಫಿ ವಿಡಿಯೋಗಳನ್ನ ಒಳ್ಳೊಳ್ಳೆ ವಿಚಾರಕ್ಕೆ ಮಾಡ್ಕೊತಾರೆ. ಆದ್ರೆ ಇಲ್ಲಿ ಈಕೆ ಮಾಡಿರುವಂಥದ್ದು, ಆ ಅಜ್ಜಿ ಏನಿದ್ದಾರೆ ಲಕ್ಷ್ಮಮ್ಮ, 80 ವಯಸ್ಸಿನ ಅಜ್ಜಿ, ತನ್ನ ಸಾಕಿ ಬೆಳೆಸಿದಂಥ ಅಜ್ಜಿಗೆ ಯಶೋಧ ಚಿತ್ರಹಿಂಸೆ ಕೊಟ್ಟು ಊಟ ತಿಂಡಿನೂ ಕೊಡಲ್ಲ, ಏನೂ ಇಲ್ಲ, ಜೊತೆಗೆ ಸಿಕ್ತಾಗೆಲ್ಲನೂ ಕೂಡ ಆಕೆಗೆ ಯಾವಾಗ ಖುಷಿ ಅನ್ಸುತ್ತೋ ಅವಾಗೆಲ್ಲ ಒಡೆದು ವಿಕೃತಿಯನ್ನ ಮೆರೆಯುವಂಥದ್ದು. ಈ ರೀತಿಯಾದಂಥ ವಿಕೃತಿಯನ್ನ ಮೆರೆಯುವಂಥ ವಿಡಿಯೋವನ್ನ ಮಾಡ್ಕೊಳೋದು ಅಕ್ಕಪಕ್ಕದವ್ರಿಗೆ ನೋಡಿ. ಯೂಶಲಿ ನಾವು ನೋಡಿ ಎಷ್ಟು ಚೆನ್ನಾಗಿ ಸಾಕ್ತಾ ಇದೀವಿ ನಾವು ಅಜ್ಜಿನ ಅಂತೇಳಿ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋದು ನೋಡಿದ್ವಿ. ಇವರು ನಮ್ಮ ಅಜ್ಜಿಗೆ ನಾನು ಹೆಂಗ್ ಹೊಡಿತೀನಿ, ಹೆಂಗ್ ಚಿತ್ರಹಿಂಸೆ ಕೊಡ್ತೀನಿ ನೋಡಿ ಅಂತ ಹೇಳಿ ಹೊಡೆದ್ಬಿಟ್ಟು ಆ ವಿಡಿಯೋನ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಕಳಿಸುವಂಥದ್ದು. ಇಂತಹ ಮನಸ್ಥಿತಿಯನ್ನ ಯಶೋಧ ಅನ್ನುವಂಥ ಒಬ್ಬ ಮಹಿಳೆ ಮಾಡ್ತಿದ್ದಾಳೆ. ಸೊ ಆ ಮನೆಯಲ್ಲಿರುವಂಥ ಅವರ ಅಜ್ಜಿ ಲಕ್ಷ್ಮಮ್ಮ ಅವರು, ನನಗೆ ಇವತ್ತು ನ್ಯಾಯ ಬೇಕು, ಚಿತ್ರಹಿಂಸೆ ಅಷ್ಟೇ ಅಲ್ಲ, ಈ ಅಜ್ಜಿಗೆ ಮೋಸವನ್ನ ಕೂಡ ಮಾಡಿದ್ದಾರೆ. ಅದು ಏನ್ ಮೋಸ, ಯಾವ ರೀತಿಯಾದಂಥ ಕಷ್ಟವನ್ನ ಆಕೆ ಈ ಒಂದು ಲಕ್ಷ್ಮಮ್ಮ ಅವರು 80 ವಯಸ್ಸಿನಲ್ಲಿ ಅನುಭವಿಸ್ತಾ ಇದ್ದಾರೆ, ಇದೆಲ್ಲದನ್ನ ಕೂಡ ಲಕ್ಷ್ಮಮ್ಮ ಅವ್ರ ಹತ್ರನೇ ಮಾತಾಡೋಣ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಈಗ ಎಲ್ಲಿ ನೀವೀಗ ವಾಸ ಇರೋದು? ಎಲ್ಲಿ? ಇದು ಇದು ಕಮಲಾನಗರ ರೋಡಲ್ಲಿ ಮೇಲ್ಗಡೆ ಐತಿ. ಬಸವೇಶ್ವರ ನಗರದ ಹತ್ರ? ಬಸವೇಶ್ವರ ನಗರ, ಬಸವೇಶ್ವರ ನಗರ ಇನ್ನೊಂದು ಸ್ವಲ್ಪ ಈ ಕಡೆ ಹೋಯ್ತು, ಮಧ್ಯದಲ್ಲಿ ಮಧ್ಯ. ಯಶೋಧ ನಿಮ್ಮ ಮೊಮ್ಮಗಳಲ್ವಾ? ಓಕೆ, ಯಶೋಧನ್ ಜೊತೆನೇ ಇರೋದು ನೀವೀಗ? ಓಕೆ, ಮನೆ ಕಟ್ಟಿದ ಮೇಲೆ ಯಶೋಧನ್ ಜೊತೆಲೇ ಇದ್ದೀವಿ. ಓಕೆ, ಯಶೋಧ ಯಾಕೆ ನಿಮ್ಗೆಲ್ಲ ಹೊಡಿಯೋದು ಆ ಥರ ಎಲ್ಲ ಅಂತ? ಅವಳು ಗಂಡ ಹೆಂಡತಿ ಜಗಳ ಬಂತು, ಹೋಗಿ ನನ್ನ ಮೊಮ್ಮಕ್ಳು ಕರ್ಕೊಬಂದು ಬ್ಯಾಡಪ್ಪ ಕರ್ಕೊಂಡು ಬರಬೇಡಿ ಅಂತ ಎಷ್ಟೋ ಹೇಳಿದ್ರು ಕೇಳಲಿಲ್ಲ, ಕರ್ಕೊಂಡು ಬಂದ್ರು. ಒಂದು 6 ತಿಂಗಳು ಹಂಗೆ ಇದ್ಲು. ಏನು ಇದಾಯ್ತು ಅವಳಿಗೆ, 1 ವರ್ಷನೇ ಅನ್ನಿ ಇದ್ಲು. ಆಮೇಲೆ ನಾನು ಮನೆ ಕಟ್ಟಬೇಡ, ಯಾವತ್ತಿದ್ದು ತಗರಲ್ಲಿ ಇದು ಮಕ್ಕಳಿದ್ದಾರೆ, ಗಂಡು ಮಕ್ಕಳಮ್ಮ, ಬೇಡ ಅಂತ ಎಷ್ಟು ಹೇಳಿದೆ, ಕೇಳಲಿಲ್ಲ. ಸುಮ್ಮನೆ ಆಗೋದ್ಲು. ಸುಮ್ಮನೆ ಆಗೋಗಿ 1 ವರ್ಷ ಆಯಿತು. ಆಮೇಲೆ ತಿರ್ಗಾ ಅದು ನನ್ನ ಕರ್ಕೊಂಡೋದ್ಲು. ಅದು ಆಫೀಸ್ನಲ್ಲಿ ಕರ್ಕೊಂಡೋಗಿ, ಅದು ಏನು ಯಾವ ಆಫೀಸು ಏನು ಇಲ್ಲ ಇದೆಲ್ಲ ಅದು ಹೇಳ್ತೀನಿ. ಕರ್ಕೊಂಡೋಗಿ ಫೋಟೋ ಹಿಡಿಸಿದ್ಲು. ಅದೇನು ಮಾಡಿದ್ಲು ನನಗೆ 1 ಅಕ್ಷರನೂ ಗೊತ್ತಿಲ್ಲ ನನಗೆ. ಹಿಡಿದ್ಲು. ಆಮೇಲೆ ಏನಾಯಿತು ಅಂದರೆ, ಮನೆಗೆ ಬಂದು 6 ತಿಂಗಳು ಇದ್ಮೇಲೆ ಮಾತು ಆಗಿ ನನ್ನ ಮನೆ ಕಟ್ಟಿಬಿಟ್ಟು ಹೊಡೆದ್ಲು. ಯಾಕೆ ಏನಾಯ್ತಮ್ಮ ನನಗೆ ಅಂತ ಇಷ್ಟು ಕೇಳಿದೆ. ಇಷ್ಟು ಕೈ ದಪ್ಪ ಆಗೋಗ್ಬಿಡ್ತು.
ಆಮೇಲೆ ನಿನ್ನ ನೋಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಕರ್ಕೊಂಡು ಹೋಗ್ತಾರೆ ಬಂದು. ಮೊಮ್ಮಗಳು ನಿಮ್ಗೆ ಹೇಳಿದ್ರು? ಮೊಮ್ಮಗ ನನ್ಗೆ ಹೇಳಿದ್ಲು. ಯಾಕೆ ಕರ್ಕೊಂಡು ಹೋಗ್ತಾರೆ? ಯಾಕೆ ಕರ್ಕೊಂಡು ಹೋಗ್ತಾಳಮ್ಮ, ನಾನು ಏನು ತಪ್ಪು ಕೆಲಸ ಮಾಡಿದ್ದೀನಿ, ಏನೂ ಇಲ್ವಲ್ಲ ಅಂದೆ. ಓ ಇವತ್ತಿದ್ರೆ ಇಲ್ಲಿ ಸಾಯಿಸ್ಬಿಡ್ತಾಳೆ ನನ್ನ, ಇರಬಾರ್ದು ಅಂತಂದ್ಬಿಟ್ಟು ನಾನು ಎಲ್ಲರ ಕೆರೆಗೆ ಬಾವಿಗೆ ಬಿದ್ದುಬಿಡೋಣ, ಇರಬಾರ್ದು ಅಂತಂದು ಇಳಿದು ನಾನು ಮೆಟ್ಲಿಳಿದು ಈಚೆ ಬಂದ್ಬಿಟ್ಟೆ. ಒಂದು ಪೈಸಾನೂ ಇಲ್ಲ. ಬಸವೇಶ್ವರ ನಗರ ಗಂಟ ಬಂದೆ. ಆಮೇಲೆ ತಡಿ ಅವ್ರ ಮನೆಗೆ ಹೋಗಿ ನಾನು ಕಾಸು ಒಂದು 100 ರೂಪಾಯಿ ಇಸ್ಕೊಂಡೋಗೋಣ ಅಂದ್ಬಿಟ್ಟು ಬಂದೆ. ಪಾಪ ಹುಡುಗಿ ಬಂದು ಬಾಕ್ಲಿಗೆ ನೀರು ಹಾಕ್ತಾಯಿದ್ಲು. 5 ಗಂಟೆ ಬೆಳಿಗ್ಗೆ 5 ಆಗ್ಬಿಟ್ಟಿತ್ತು. ಆಮೇಲೆ ಬಂದಮ್ಮ ನಾನು 100 ರೂಪಾಯಿ ಕೊಡು. ಅಯ್ಯೋ ಅಜ್ಜಿ ಏನು ಯಾವತ್ತು ಕೇಳದೆ ಇದ್ದದ್ದು ಇವತ್ತು ಕೇಳ್ತಾ ಇದ್ದೆ, ಬನ್ನಿ ಅಂದ್ಬಿಟ್ಟು, ಇಲ್ಲಮ್ಮ ಇಲ್ಲೇ ನಿಂತ್ಕೊತೀನಿ, ನೀನು ತಂದು ಕೊಡು ತಾಯಿ ಎಂದೆ. 100 ರೂಪಾಯಿ ತಂದು ಕೊಟ್ಲು ನನಗೆ. ಪಕ್ಕದ ಮನೆಯವರು? ಪಕ್ಕದ ಮನೆ ಹುಡುಗಿ ತಂದು. ಸಾಯ್ಬೇಕು ಅಂತ ಹೋಗ್ತಿದ್ರ ನೀವು? ಹೊರಟೋಗ್ಬಿಡ್ತಾ ಇದ್ದೆ. ಅಷ್ಟು ದೂರ ಹೋದೆ. ಆಮೇಲೆ ತಡಿ, ಇದು ಮಾತೆಲ್ಲ ನಮ್ಮ ಅಣ್ಣನ ಮಕ್ಕಳಿದಾರಲ್ಲ ಹೇಳೋಣ, ಯಾಕೆ ಏನಾಯ್ತು, ಏನು ತಪ್ಪು ಕೆಲಸ ಮಾಡ್ಕೊಂಡ್ಲು, ಅದಕ್ಕೆ ಹೋಗಿ ಕೆರೆಗೆ ಬಿದ್ದುಬಿಟ್ಟಿದ್ದಾಳೆ ಸಮುದ್ರಕ್ಕೆ ಅಂತಾರೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳೋಣ ತಡಿ. ಅವ್ರಿಗೆಲ್ಲ ಗೊತ್ತು, ಏನು ಇದೆಲ್ಲ ಗೊತ್ತಾಗಿದೆ. ಆಮೇಲೆ ನಾನು ಅಲ್ಲೋದೆ. ನೋಡ್ಬಿಟ್ಟು ಇಷ್ಟು ಕಪ್ಪಗಾಗ್ಬಿಟ್ಟಿದೆ ಈ ಕೈ ನೋಡ್ಬಿಟ್ಟು, ಯಾಕೆ ಹಿಂಗೆ ಬಂದಿದ್ದಾಳೆ ಅಜ್ಜಿ ಅಂತಂದ್ಬಿಟ್ಟು ನಮ್ಮ ಅಣ್ಣನ ಮಗಳೊಬ್ಳಿದ್ದಾಳೆ. ಆ ಹುಡುಗಿ ಹತ್ಕೊಂಡು ನಮ್ಮ ಅವ್ರ ಅಣ್ಣನಿಗೆ ತಮ್ಮನಿಗೆ ಎಲ್ಲ ಫೋನ್ ಮಾಡಿದ್ಲು. ಅವರು ಎಲ್ಲ ಬಂದರು, ನೋಡಿದ್ರು ಯಾಕೆ ಏನು ಹಿಂಗಾಯ್ತಪ್ಪ, ನೋಡಪ್ಪ ನಾನು ಏನು ತಪ್ಪು ಕೆಲಸ ಮಾಡಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ನೀನು ಕರ್ಕೊಂಡೋಗ್ತಾರೆ ಅಂದ್ಬಿಟ್ಟು ಅದೇನೋ ಎಲ್ಲ ಹೊಡೆದಿದ್ದೆಲ್ಲ ಹಿಡ್ಕೊಂಡಿದ್ಲು. ಅದೇನೋ ಏನೇನೋ ಹಿಡಿದಿದ್ಲಲ್ಲ ಅದೆಲ್ಲ ಹಿಡ್ಕೊಂಡಿದ್ಲು. ಅದು ನನ್ನ ಮೊಮ್ಮಗಳು, ಇನ್ನೊಬ್ಬ ಮೊಮ್ಮಗಳಿದ್ದಾಳೆ ಅವ್ರ ಅಕ್ಕ, ಅವಳಿಗೆ ಕಳಿಸ್ಕೊಟ್ಟಿದ್ದಾಳೆ. ನೋಡೇ ಅಜ್ಜಿನ ಇವತ್ತು ಕರ್ಕೊಂಡೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ, ಚೆನ್ನಾಗಿ ಹೊಡೆದಿದ್ದೀನಿ ನಾನು ಅಂತಂದ್ಬಿಟ್ಟು ಅವಳಿಗೆ ಫೋನ್ ಮಾಡಿ ಎಲ್ಲ ಯಶೋದ ನಾಗೋಗಿ ನಿಮ್ಗೆ ಹೊಡೆದಿದ್ನೆಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡವ್ರೆ? ಎಲ್ಲ ಅವಳೇ ಮಾಡ್ಕೊಂಡವಳೆ. ಮಾಡ್ಕೊಂಡು ಅದು ಜುಟ್ಟು ಹಿಡ್ಕೊಂಡು ಹೊಡೆದ್ಲು. ಹಿಂಗೆ ಸೋಫಾ ಮೇಲೆ ಕೂತಿದ್ದೆ, ಹೊಡೆದ್ಲು. ಆಮೇಲೆ ಎತ್ತಿ ಕಾಲಲ್ಲಿ 2 ಕಾಲಲ್ಲಿ ಒದ್ಬಿಟ್ಲು. ಅಲ್ಲಿ ಹೋಗಿ ಬಿದ್ದುಬಿಟ್ಟೆ ನಾನು. ಬಿದ್ದ ತಕ್ಷಣ ಎಲ್ಲ ಹಿಡ್ಕೊಂಡು, ನೋಡೇ ನಿಮ್ಮ ಅಜ್ಜಿನ ಇವತ್ತಿನ ದಿವಸ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಅಂದ್ಬಿಟ್ಟು ಅವಳಿಗೆ ಎಲ್ಲ ಫೋನಲ್ಲಿ ಇಲ್ಲಿ ಹಿಡ್ಕೊಂಡಿದ್ಲಲ್ಲ ಅದೆಲ್ಲ ಅವಳಿಗೆ ತೋರಿಸ್ಬಿಟ್ಟವಳೆ. ಎಲ್ಲ ಚಿತ್ರ ಹಿಡ್ಕೊಂಡಿದ್ದೆಲ್ಲ ತೋರಿಸಿದ್ದಾಳೆ. ಅವಳೇನು ಮಾಡಿದ್ದಾಳೆ, ಅಯ್ಯೋ ಅವ್ವ ಇಷ್ಟು ಸಾಕಿದ್ಲು ನಮ್ಮನೆ ಎತ್ಕೊಂಡು ಅಲ್ಲಿ ಆನೆಕಲ್ಲಲ್ಲಿದ್ದೆ. ಆಮೇಲೆ ನನ್ನ ತಮ್ಮನೆಂತಿನ ಇನ್ನೊಬ್ಬ ತಮ್ಮನೆಂತಿದ್ದಾಳೆ, ಅವಳನ್ನ ಕರ್ಕೊಂಡು ಅಜ್ಜಿನ ನೋಡಬೇಕು ದೊಡ್ಡಮ್ಮ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾಳೆ. ಬಂದು ಹತ್ಲು ತಬ್ಕೊಂಡು ಆ ಹುಡುಗಿ. ನಾನು ಎಷ್ಟು ಕಷ್ಟಪಟ್ಟು ಸಾಕ್ತಿ ಅವಳಿಗೆ, ಅಷ್ಟು ತುಂಬ ಕಷ್ಟಪಟ್ಟು. ಇವ್ರನ್ನೆಲ್ಲ ಸಣ್ಣ ಮಕ್ಕಳು, ಅವ್ರ ಅಮ್ಮ ಇಲ್ಲ ಅಪ್ಪ ಇಲ್ಲ, ಸಾಕಿದೆ ನಾನು. ಸಾಕಿ ಸಲಿಗೆ ಸ್ಕೂಲ್ಗೆ ಹಾಕಿ ಓದಿಸಿ ಅವ್ರಿಬ್ಬರಿಗೂ ಮದುವೆ ಮಾಡಿ, ಇವಳಿಗೆ ಲಾಸ್ಟ್ ಹುಡುಗಿ. ಇವಳಿಗೂ ತುಂಬ 7 ಲಕ್ಷ ಒಡವೆ ವಸ್ತ ಎಲ್ಲ ತಂದು ಹಾಕಿ ಮದುವೆ ಮಾಡಿದಕ್ಕೆ ನನಗೆ ಬಹುಮಾನ ಕೊಟ್ಲು. ನನಗೆ ಆಯ್ತರ ಕೊಟ್ಲು. ಇವಾಗ ಏನಾರ ಮಾತಾಡಿದ್ರೆ ಏನು ಸಿಕ್ಕಿದ್ರೆ ಹತ್ರಲ್ಲಿ ಹೊಡಿತಾ ಇದ್ಲು. ಯಾಕೆ ನೀನು ಈ ಥರ ಎಲ್ಲ ಹೊಡಿತೀಯ, ಯಾರು ನಿಮ್ಮ ಅಪ್ಪನ ಮನೆಯದು ಏನಾರ ಇದು ಆಸ್ತಿ ಅದು ಇಲ್ವಲ್ಲ, ಇಷ್ಟಾಗ್ಲೇ ಇದೆ, ನಾನು ಇಲ್ಲಿ ಇದೇ ಮನೇಲಿ ಸಾಯ್ಬೇಕು ನಾನು, ಇಲ್ಲ ನಿನ್ಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾವ್ರೆ. ಮನೆ ಬಿಟ್ಟು ಹೋಗು ಅಂತ ನನಗೆ ಇದು ಮಾಡಿದ್ಲು. ಅಜ್ಜಿ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಇದೊಂದು ಆಸ್ತಿ ವಿಚಾರಕ್ಕೆ ನಡೀತಾ ಇರುವಂತಹ ಒಂದು ವಿಕೃತಿ. ಜೊತೆಗೆ ಅಜ್ಜಿನ ಇಷ್ಟೆಲ್ಲ ಸಾಕಿ ಮಾಡಿದ್ರು ಕೂಡ ಅಜ್ಜಿನ ಈ ಟೈಮಲ್ಲಿ ಯಾವ ರೀತಿಯಾಗಿ ನೋಡ್ಕೊಬೇಕು. ಅಜ್ಜಿ ಏನು ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ, ಹೋಗ್ಬೇಕಾದಾಗ ಮೊಮ್ಮಕ್ಳು ಮಕ್ಳಿಗೆ ಕೊಟ್ಬಿಟ್ಟು ಹೋಗೋದು. ಆದ್ರೆ ಅಜ್ಜಿಗಿರುವಂತಹ ಮೊಮ್ಮಕ್ಕಳ ಪೈಕಿಯಲ್ಲಿ ಯಶೋಧ ಅನ್ನುವಂತ ಒಂದು ಮಹಿಳೆ ಮದುವೆ ಆಗಿ ಆಕೆಯೂ ಕೂಡ ಮಕ್ಕಳಿದೆ, ಗಂಡನಿಂದ ದೂರ ಇದ್ದು ಅಜ್ಜಿ ಬಂದು ಸೇರ್ಕೊಂಡಿರುವಂಥದ್ದು. ಈ ಯಶೋಧ ಮಾಡಿರುವಂತ ಕೃತ್ಯ ಏನು ಅಂತಂದ್ರೆ, ಅಜ್ಜಿಯ ಹೆಸರಲ್ಲಿ ಒಂದು ಸೈಟ್ ಇರುತ್ತೆ. ಆ ಸೈಟ್ ಬಗ್ಗೆ ಒಂಚೂರು ವಿವರವನ್ನ ಹೇಳ್ಬಿಡ್ತೀನಿ ನೋಡಿ. ಪಶ್ಚಿಮ ಕಾರ್ಡ್ ರಸ್ತೆ ಅಂದ್ರೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ನ 3ನೇ ಹಂತ 4ನೇ ಬ್ಲಾಕ್ ಆಶಾ ಜ್ಯೋತಿ ಸಂಜಯ್ ಗಾಂಧಿ ನಗರ ಕೊಳಚೆ ಪ್ರದೇಶ ಬಡಾವಣೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿರುವಂತ ನಿವೇಶನ. ಅಂದ್ರೆ ಕೊಳಚೆ ಮಂಡಳಿಗೆ BDA ಇಂದ ಹೇಳಿ ಸೈಟ್ಗಳು ಮಾಡಿರ್ತಾರೆ, ಆದ್ರೆ ಅದನ್ನ ಕೊಳಚೆ ಮಂಡಳಿಗೆ ಕೊಟ್ಟಿರ್ತಾರೆ. ಆ ಕೊಳಚೆ ಮಂಡಳಿಯಿಂದ ಹೇಳಿ ಈ ರೀತಿಯಾಗಿ ಯಾರು ಬಡವರು ಇರ್ತಾರಲ್ಲ ಅವ್ರಿಗೆ ಸ್ಲಮ್ ಏನ್ ಬೋರ್ಡ್ ಇದೆ, ಸ್ಲಮ್ ಬೋರ್ಡ್ ಇಂದಾಗಿ ಇವ್ರಿಗೆ ಸೈಟ್ಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇವ್ರಿಗೆ 13 ಅಡಿ, ಪಶ್ಚಿಮಕ್ಕೆ 13 ಅಡಿ, ಉತ್ತರಕ್ಕೆ 14 ಅಡಿ
ಸೊ ಒಟ್ಟು 186 ಅಡಿ ಅಷ್ಟೇ, ಇನ್ನೇನು ಇಲ್ಲ. ವೆಸ್ಟ್ ಆಫ್ ಘಾಟ್ ರೋಡ್ ಇದೆಯಲ್ಲ ಕಮಲಾನಗರ ಹತ್ರ, ಸೊ ಅಲ್ಲಿ ಬಸವೇಶ್ವರ ನಗರ ಹತ್ರ 186 ಅಡಿಯ ಸರ್ಕಾರಿ ನಿವೇಶನ ಒಂದಿರುತ್ತಲ್ಲಿ ಅಜ್ಜಿಗೆ ಅಂತ ಹೇಳಿ ಕೊಟ್ಟಿರ್ತಾರೆ. ಅಜ್ಜಿ ಏನಂದ್ರೆ ಸ್ಲಮ್ ಬೋರ್ಡ್ ನಲ್ಲಿ ಕೊಟ್ಟಿರ್ತಾರೆ. ಅಜ್ಜಿ ಹೂವು ಕಟ್ಕೊಂಡು ಈಗಲೂ ಕೂಡ ಹೂವು ಕಟ್ಕೊಂಡು ಜೀವನ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಒಂದು ಆ ಒಂದು ಶೀಟ್ ಒಂದು ಮನೆಯನ್ನ ಕಟ್ಕೊಂಡು ಅಜ್ಜಿ ವಾಸ ಇರುತ್ತೆ. ಸೊ ಆ ಒಂದು ಮನೆಯ ಮೇಲೆ ಕಣ್ಣು ಹಾಕಿರುವಂತ ಮೊಮ್ಮಗಳು ಯಶೋಧ ಆ ಒಂದು ಸೈಟ್ ಅನ್ನ ಈ ಅಜ್ಜಿ ಹೆಸರಿಂದ ಅಜ್ಜಿಗೆ ಗೊತ್ತಿಲ್ಲದೆ ನೋಡಿ ದಾನ ಪತ್ರವನ್ನ ಮಾಡಿಸ್ಕೊಂಡಿದ್ದಾರೆ. ಅಜ್ಜಿಯಿಂದ ಮೊಮ್ಮಗಳಿಗೆ ಅಂತ ಹೇಳಿ ದಾನ ಪತ್ರವನ್ನ ಮಾಡಿಸ್ಕೊಂಡಿದ್ದಾರೆ. ಈ ದಾನ ಪತ್ರನ ಅಜ್ಜಿ ನಿಜವಾಗ್ಲೂ ಅಜ್ಜಿಗೆಲ್ಲ ತಿಳಿಸ್ಬಿಟ್ರೆ ಮಾಡ್ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಅದನ್ನ ಅಜ್ಜಿನೇ ಹೇಳ್ತಾರೆ. ಈಗ ದಾನ ಪತ್ರ ಮಾಡಿಸ್ಕೊಂಡ್ಬಿಟ್ಟು ಆ ಸೈಟ್ ಏನಿತ್ತಲ್ಲ ನಿಮ್ದು ಮನೆ ಇತ್ತಲ್ಲ ಅದನ್ನ ಮೊಮ್ಮಗಳು ಯಶೋಧ ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟವ್ರೆ. ನಿಮ್ಗೆ ಹೇಳಿದ್ರ ಅದನ್ನ ನಾನು ಮಾಡಿಸ್ಕೊಂತಿದ್ದೀನಿ ಅಜ್ಜಿ ಏನಂತ ಹೇಳಿದ್ರು? ಏನಂತ ಹೇಳಿದ್ರು? ಏನು ಹೇಳಿಲ್ಲ. ಆಮೇಲೆ ಅಲ್ಲಿ ಅನೇಕಲ್ಗೆ ಹೋದ್ನಲ್ಲ, ಆಮೇಲೆ ನಮ್ಮ ಅಣ್ಣನ ಮಗ ಚಿಕ್ಕೋನ್ ಏನ್ ಮಾಡಿದ್ದಾನೆ, ನೋಡಮ್ಮ ಪತ್ರ ತೋರ್ಸು, ಇದ್ರಲ್ಲಿ ಏನಿದೋ ನಾನು ನೋಡ್ಬೇಕು ಅಂತ ಅವನಿಗೆ ಕೇಳಿದ್ದಾನೆ. ಸರಿ ಪತ್ರ ಎಲ್ಲ ತೋರಿಸಿದ್ದಾಳೆ. ಆಮೇಲೆ ನೀನೇ ಮಾಡ್ಕೊಟ್ಟಂಗೆ ಎಲ್ಲ ಮಾಡ್ಕೊಬಿಟ್ಟಿದ್ದಾಳೆ ತಮ್ಮ, ಇದೇನು ಇದು ಯಾವಾಗ ಇದು ಮಾಡ್ದೆ ಏನು ಅಂತ. ಇಲ್ಲಪ್ಪ ನಾನು ನೋಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಕಣಪ್ಪ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಏನೋ ನೋಡಿ ಕರ್ಕೊಂಡು ಹೋದ್ಲಿ ಈ ತರ ಮಾಡ. ಏನ್ ಹೇಳ್ಬೇಕಾದ ಕರ್ಕೊಂಡು ಹೋಗಿ ಸೈನ್ ಮಾಡಿಸ್ಕೊಂಡ್ರಲ್ಲ, ಏನಂತ ಹೇಳ್ಬಿಟ್ಟು ಏನು ಹೇಳಲಿಲ್ಲ ನನಗೆ, ಏನು ಹೇಳಲಿಲ್ಲ. ಅಲ್ಲ ಏನ್ ಲೋನ್ ಗಿನ್ ತಗೊಂತಿದೀನಿ ಅಂತ ಅಥವಾ ಸುಮ್ನೆ ಸೈನ್ ಮಾಡ್ಬಿಟ್ರ? ಏನು ಹೇಳಲಿಲ್ಲ. ಕರ್ಕೊಂಡು ಹೋದ್ಲು, ಕುಂಡ್ರಸಿದ್ಲು. ಏನು ಬೇಡಮ್ಮ ಬೇಡ, ನೀನು ಇದೆಲ್ಲ ಮಾಡಬೇಡ, ನನಗೊಂದು ಗೊತ್ತಿಲ್ಲ, ನಾನು ಓದಿಲ್ಲ, ನನ್ಗೆ ಅಕ್ಷರ ಗೊತ್ತಿಲ್ಲ, ಎಷ್ಟೋ ಹೇಳಿದೆ. ಇಲ್ಲವಾ ಕೂತ್ಕೋವ, ನೀನು ಸುಮ್ಮನೆ ಕೂತ್ಕೋ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂದ್ಲು. ಕೂತ್ಕೊಂಡ್ಬಿಟ್ಟೆ ಅಪ್ಪ ಅಷ್ಟೇ. ಏನ್ ಸೈನ್ ಮಾಡಿದ್ರೆ ಹೆಬ್ಬೆಟ್ ಹಾಕಿದ್ರ? ಹೆಬ್ಬೆಟ್ ಹಾಕಿಸಿದ್ಲು ಅಷ್ಟೇ ಅಪ್ಪ. ಕೇಳಿಲ್ವ ಹೆಬ್ಬೆಟ್ ಏನ್ಕಿದು ಇಲ್ಲಿ ಏನ್ ಬರ್ದ ಅಂತ ಕೇಳಿದೆ ನಾನು. ಯಾಕೆ ಇದೆಲ್ಲ ಮಾಡ್ತಿದ್ಯಾ, ಏನು ಇದು ನೋಡಿ, ಗಂಡು ಮಕ್ಕಳಿದ್ದಾರೆ, ಮಗನ ಮಕ್ಕಳು, ಇದೆಲ್ಲ ಮಾಡೋದಕ್ಕೆ ತಪ್ಪು ಅಂತ ಕೂಡ ಕೇಳಿದೆ. ಮನೆ ಕಟ್ಟಕ್ಕೆ ಅಂತ ಹೇಳಿದ್ಲು. ಬೇಡ ನೀನು ಮನೆ ಕಟ್ಟಬೇಡ ಅಂತ 1 ವರ್ಷ ನಿಲ್ಸ್ಬಿಟ್ಲು. ಮನೆ ಕಟ್ಟೋದು 1 ವರ್ಷ ನಿಲ್ಸಿದ್ಲು. 1 ವರ್ಷ ಆದ್ಮೇಲೆ 2ನೇ ವರ್ಷಕ್ಕೆ ಮನೆ ಉಳಿಸ್ಬಿಟ್ಲು. ಬೇಡ ಮನೆ ಕೇಳಕ್ ಬಂದ್ರು, ಮಾರ್ಬಿಡ್ತೀನಿ ಅಂತ ಹೇಳಿದ್ವಿ. ಇವಳು ಏನು ಕೊಟ್ಬಿಡ್ತಾಳೆ ನನಗೆ ಕೆಲಸ, ಮಾರೇ ಬಿಡಣ. 20 ಲಕ್ಷಕ್ಕೆ ಬಂದು ಕೇಳಿದ್ರು. ಸರಿ ನಾನೇನು ಮಾಡಿದೆ, ಕೊಟ್ಬಿಡೋಣ ಅಂತಂದ್ಬಿಟ್ಟು ನನ್ನ ಮನಸ್ಸಿನಲ್ಲಿ ಇದಾಯಿತು. ಯಾವತ್ತಿದ್ರು ಇವಳಿಗೆ ಕೆಲಸ ನನಗೇನೋ ಕೊಡ್ತಾಳೆ, ಈ ಥರ ಮಾಡ್ತಾವಳೆ ಅಂತ ಅಂದ್ಬಿಟ್ಟು ನಾನು ಇವಳೇನು ಮಾಡಿಬಿಟ್ಲು, ಒಂದೇ ವಾರ ಆ ಕಟ್ಟೋರಿಗೆ ಪಕ್ಕದಲ್ಲೇ ಇದ್ದಾರೆ ಹೇಳ್ಬಿಟ್ಟಿದ್ದೆ, ಅದು ಹೆಂಗೆ ಉಳಿಸ್ಬಿಟ್ಲೆ. ಬೇಡಮ್ಮ ಉಳಿಸ್ಬೇಡ, ಬೇಡ ಇದ್ರಲ್ಲಿ ನಾನು ಜೀವ ಬಿಡ್ತೀನಿ, ಬೇಡ ಅಂತ ಎಷ್ಟ ಕೇಳ್ಕೊಂಡೆ. ಬಾಯಿ ಮುಚ್ಚು ಉಳಿಸ್ಬಿಟ್ಲು. ಸಾಮಾನೆಲ್ಲ ಇಟ್ಟಾಡ್ಬಿಟ್ಟು ಇತ್ತಳೆ ಪತ್ತಳೆ ಸಾಮಾನೇನು ಎದುರುಗಡೆ ಹಾಕ್ಬಿಟ್ಟೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ. ಏನ್ ಕೆಲಸ ಮಾಡ್ತಿದ್ದಿದ್ ನೀವು ಮುಂಚೆ? ಹೂವು ಕಟ್ಟೋದು, ತರಕಾರಿ ತರೋದು, ಬಾಕ್ಲಲ್ಲಿ ಇಟ್ಕೊಳ್ಳೋದು, ಮಾರೋದು, ಮನೆ ಕೆಲಸ ಮಾಡಿದೆ. ಮಕ್ಕಳಿಗೆ ಸ್ನಾನ ಮಾಡಿಸ್ದೆ. ಇನ್ನೇನ್ ಕೆಲಸನೂ ಇಲ್ಲ. ಹೂವು ಕಟ್ಟೆ, ಇವಾಗೂ ಕಟ್ತೀನಿ. ನಿಮ್ಮ ಯಜಮಾನ್ರು ತೀರೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ಯಜಮಾನ್ರು ತೀರೋಗಿ ತುಂಬಾ ವರ್ಷ ಆಯ್ತು. ಅವ್ರಮ್ಮ ಹುಟ್ಟಿದ ಬಾಣಂತಿ ಒಳಗೆ ತೀರ್ಕೊಂಡ್ಬಿಟ್ರು. ಅವ್ರಮ್ಮ ಹುಟ್ಟಿ ಬಾಣಂತಿ ಒಳಗೆ ತೀರ್ಕೊಂಡು ತುಂಬಾ ವರ್ಷ ಆಯ್ತು. ಅದು ಗೊತ್ತಿಲ್ಲ ಸ್ವಾಮಿ ನನಗೆ. ಎಷ್ಟು ಜನ ಮಕ್ಳು ನಿಮ್ಗೆ? ನನಗೆ 4 ಜನ. 4 ಜನ ಮಕ್ಳು. ಈ ಯಶೋಧ ಯಾರ ಮಗಳು? ಮಗಳಿಲ್ವಾ? ಮಗಳಿಲ್ಲ, ಅಪ್ಪ ಇಲ್ಲ, ನನ್ನ ದೊಡ್ಡ ಮಗಳು ಇಲ್ಲ, ನನ್ನ ಮಗನೂ ತೀರ್ಕೊಂಡ, ಚಿಕ್ಕೋನು ತೀರ್ಕೊಂಡ. 4 ಜನ ಹುಟ್ಟಿ 4 ಜನನೂ ತೀರ್ಕೊಂಡ. ಮತ್ತೆ ಯಶೋಧನ್ನ ಅವ್ರ ಅಮ್ಮ ಇಲ್ಲ ಅಂದ್ರೆ ಯಾರು ಸಾಕಿದ್ದು? ನಾನೇ ಸಾಕ್ತಿ. 3 ಜನ ಹೆಣ್ಣು ಮಕ್ಕಳನ್ನ ನಾನೇ ಸಾಕ್ತಿ. 3 ಜನ ಹೆಣ್ಣು ಮಕ್ಕಳನ್ನ ನಾನೇ ಸಾಕಿ ಇವ್ರಿಗೆ ಮದುವೆ ಮಾಡಿ, ಇವ್ರಿಗೆ ಓದಿಸಿ ಮದುವೆ ಮಾಡಿ, ಬಾಣಂತನಗಳು ಮಾಡಿ ತುಂಬಾ ಕಷ್ಟಪಟ್ಟೆ ಸ್ವಾಮಿ ನಾನು. ನೋಡಿ ನನ್ನ ಮೇಲೆ ಅವಳು ಇಷ್ಟು ಮಾಡಿ, ನಮ್ಮ ಅಜ್ಜಿ ನಮಗಿಷ್ಟು ಮಾಡಿದ್ಲು ಅಂತ ಅವಳಿಗೆ ಕರುಣ ಇಲ್ಲ. ಏನು ಮಾಡ್ತೀರ ನೋಡಿ. ಇವಾಗ ಊಟ ಮಾಡಲ್ಲ, ಕಾಫಿ ಮಾಡೋದು, ಒಂದಷ್ಟು ಕುಡ್ಕೊಳ್ಳೋದು, ಸುಮ್ಮನೆ ಇರೋದು. ಒಂದೊತ್ತು ಊಟ ಮಾಡ್ತೀನಿ. ಈಗ ಯಶೋಧ ಕೆಲ್ಸಕ್ಕೆ ಹೋಗ್ತಾಳೆ, ಕೆಲ್ಸಕ್ಕೆ ಹೋಗ್ತಾಳೆ. ಮತ್ತೆ ಎಲ್ಲ ತಂದಾಕಲ್ವ ಮನೆಗೆಲ್ಲ ತಂದಾಕ್ತಾಳೆ. ಏನು ತಂದಾಳೆ? ಅಕ್ಕಿ ಒಂದು ತತ್ತಾಳೆ. ಇನ್ನೇನು ಅದು ಬೇಕಾ ನಿನ್ಗೆ, ಹಾಲು ಬೇಕಾ, ಸಕ್ಕರೆ ಬೇಕಾ, ಕಾಫಿ ಪುಡಿ ಬೇಕಾ, ತರಕಾರಿ ಬೇಕಾ, ಏನಿಲ್ಲ. ಹಿಂಗ್ ಮಾಡೋದು ನಾನು. ಅದು ಬೆಳಿಗ್ಗೆ ನಾಷ್ಟ ಮಾಡ್ಬೇಕಾದ್ರೆ ಏನಮ್ಮ ಏನೂ ಇಲ್ಲ, ಮಾಡಬೇಡ ಬಿಡು,
ಅಂತಾಳೆ. ಇನ್ನು ತಿಡ್ಕೊಂಡು ನಾನು ನೋಡಿದ್ರೆ ಏನು ಮಾಡ್ತೀಯ, ರಾತ್ರಿಯಲ್ಲಿ ಎಲ್ಲಿ ಕತ್ತಿ ಮಿಸಿಕ್ಬಿಡ್ತಾಳೆ, ಏನು ಮಾಡಿಬಿಡ್ತಾಳೆ ನನಗೆ. ಯಾಕೆ ಮನೆ ಬಿಟ್ಟು ಹೋಗ್ಬಾರ್ದು, ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ, ಹೊಟ್ಟೆಗೆ ಊಟ ಸೇರಲ್ಲ, ಇದೇ ಯೋಚನೆ. ಇವಳು ಬಂದು ನನಗೆ ಇಷ್ಟು ಕಾಟ ಕೊಡ್ತಾಳಲ್ಲ ಅಂತ ಯೋಚನೆ. ಯಾರು ಬಂದು ಕತ್ತಿ ಮಿಸುಗುತ್ತಾರೋ, ಯಾರನ್ನ ಕರ್ಕೊಬಂದು ಏನು ಮಾಡ್ತಾಳೆ. ಅದು ಚಿಕ್ಕ ಮನೆ, ಮೇಲೆ ಒಂದು ಮನೆ ಕಟ್ಟವಳೆ, ಅದಕ್ಕೆ ಮೇಲೆ ಒಂದು ರೂಮ್ ಕಟ್ಟಿದ್ದಾಳೆ, ಕೆಳಗಡೆ ಒಂದು, ಒಟ್ಟಿನಲ್ಲಿ 4 ಇದು ಕಟ್ಟಿದ್ದಾಳೆ. ಯಶೋದಗ್ ಮದುವೆ ಆಗಿಲ್ವಾ? ಮದುವೆ ಆಗಿ ಮಕ್ಕಳು ಅವಳಿಗೂ. ಎಲ್ಲವರ ಗಂಡ ಹೊರ್ತೂರಿಯಲ್ಲಿ ಬರ್ತಾನೆ ಹೋಗ್ತಾನೆ. ಇವಾಗ ಚೆನ್ನಾಗಿದ್ದಾರೆ. ಮುಂಚೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಲು, ಕಳಿಸ್ಬಿಟ್ಟ. ಇವಾಗ ಬರ್ತಾನೆ ಹೋಗ್ತಾನೆ. ಬೇರೆ ಮೊಮ್ಮಕ್ಕಳು ಬರ್ತಾರಾ? ಅಲ್ಲ, ನಿಮ್ಗೆ ಬೇರೆ ಮೊಮ್ಮಕ್ಕಳು ಅವರು ಬರಲ್ಲ. ಇವಳಿಂದ ಅವಳು ಬರಲ್ಲ. ಇವಾಗ ಹೆಸರಿಗೆ ಎಲ್ಲ ಹೆಸರಿಗೆ ಮಾಡ್ಬಿಟ್ಟಿದ್ಯಾ ಅಂತ ಅವ್ರಿಗೆ ಜಿದ್ದು. ಅವಳು ಏನಾರ ಹೇಳಿದ್ರೆ, ಮೊನ್ನೆ ಬಂದಿದ್ರು, ವಾಪಸ್ ತಗೋ, ನೀನು ಬೇಡ, ಕೋರ್ಟ್ಗೆ ಹೋಗಿರೋದು ಅಂತ ಏನೇನೋ ಹೇಳಿದ್ರು. ನಾನು ಕೇಳಲಿಲ್ಲ. ಅದು ಫೋನ್ ಮಾಡಿದೆ ನನ್ನ ಅಮ್ಮನಿಗೆ ಕೇಳಿ, ಅಮ್ಮ ಹಿಂಗೆಲ್ಲ ಬಂದು ಹಿಂಗೆಲ್ಲ ಮಾಡಿದ್ರಮ್ಮ, ನಾನೇನು ಜಿಗ್ಲಿಲ್ಲ ಅಂದೆ. ಏನಕ್ಕೆ ನಾನು ತಿರ್ಗಾ ವಾಪಸ್ ತಗೊಳ್ಳಿ, ಯಾಕೆ ನನಗೆ ಇವಳು ಕೊಡೋ ಕಾಟಕ್ಕೆ ನಾನು ವಾಪಸ್ ತಗೊಳ್ಳ ಅಂತ ಹೇಳಿದೆ. ಅಣ್ಣನ ಮಗ ಬಂದಿದ್ದ, ತಮ್ಮನ ಮಗ ಬಂದಿದ್ದ, ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಬಂದಿದ್ರು. ಫೋನ್ ನಂಬರ್ ಕೊಡ್ರಪ್ಪ, ನನ್ನ ಮಗನ ಮಕ್ಕಳನ್ನ ಯಾವಾಗಾರ ಏನಾರ ಆದ್ರೆ ಫೋನ್ ಮಾಡ್ತೀನಿ. ಕಿವಿಗೆ ಹಾಕ್ಕೊಳ್ಳೇ ಇಲ್ಲ, ಹೊರಟೇ ಹೋದ್ರು. ಅವಳು ಹೇಳಿದ್ರೆ ಮಾತ್ರ ಅವಳ ಕಡೆ ಚೆನ್ನಾಗಿದ್ದಾರೆ, ಎಲ್ಲ ಅವಳ ಕಡೆನೆ. ನಾನು ಒಬ್ಬಳು ಏನು ಮಾಡೋಕ್ಕಾಗುತ್ತೆ? ಏನು ಈಗ ಇಲ್ಲಿ ಇಷ್ಟೇ ಆಗಿರುವಂಥದ್ದು, ಯಶೋಧ ಏನಿದ್ದಾರೆ ಈ ಲಕ್ಷ್ಮಮ್ಮ ಅವರ ಮಗಳು. ಸೊ ಯಶೋದವ್ರ ತಾಯಿನೂ ಕೂಡ ಇಲ್ಲ. ಯಶೋಧ ಸಣ್ಣ ಮಗು ಇದ್ದಾಗೇನೆ ಅವ್ರ ತಾಯಿ ಬಿಟ್ಟು ಹೋಗಿದ್ದಾರೆ. ಈ ಯಶೋಧ ಒಂದು 2-3 ವರ್ಷದ ಮಗು ಇದ್ದಾಗಿಂದನೂ ಕೂಡ ಸಾಕಿ ಅವ್ರನ್ನ ಮದುವೆ ಎಲ್ಲ ಮಾಡಿಕೊಟ್ಟಿರೋದು ಇದೇ ಲಕ್ಷ್ಮಮ್ಮ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಈ ಯಶೋಧ ಮದುವೆ ಆದ್ಮೇಲೆ ಗಂಡನ್ನ ಮಕ್ಕಳನ್ನ ಬಿಟ್ಟು ಬಂದು ಅಜ್ಜಿ ಜೊತೆಲಿ ಇದ್ದಾರೆ. ಏನೋ ಬಂದಿದ್ದಾರಲ್ಲ, ಓಕೆ ಬಿಡು, ಇರ್ಲಿ ಮೊಮ್ಮಗಳು ಅಂತ ಹೇಳಿ ಅಜ್ಜಿ ಸುಮ್ಮನಾಗಿರ್ತಾರೆ. ಅದಾದ್ಮೇಲೆ ಯಶೋಧಾಗೆ ಆ ಜಾಗದ ಮೇಲೆ ಕಂಡುಬೀಳುತ್ತೆ ಒಂದು ಚಿಕ್ಕದೊಂದು ಶೀಟ್ ಮನೆ, ಅಂದ್ರೆ ಕೊಳ್ಚೆ ಸ್ಲಮ್ ಬೋರ್ಡ್ ಇಂದ ಹೇಳಿ ಅಜ್ಜಿಗೆ ಅಲರ್ಟ್ ಮಾಡಿರ್ತಾರೆ. ಒಂದು ಚಿಕ್ಕದಾದಂತಹ ಒಂದು ಜಾಗ, 186 ಅಡಿ ಜಾಗ, ಅದ್ರಲ್ಲಿ ಒಂದು ಶೀಟ್ ಮನೆ ಇರುತ್ತೆ. ಸೊ ಹೇಗಾರು ಮಾಡಿ ಈ ಒಂದು ಮನೇನ ನನ್ನ ಹೆಸರು ಮಾಡ್ಕೊಂಡ್ಬಿಡ್ಬೇಕು ಅಂತೇಳಿ ಯಶೋಧ ಅಜ್ಜಿಗೆ ಯಾವುದೇ ಒಂದು ಮಾಹಿತಿನ ಕೊಡ್ದಂಗೆ, ನಾನೆಲ್ಲೋ ಹೋಗ್ತಾ ಇದ್ದೀನಿ, ಬಾ ಕರ್ಕೊಂಡು ಹೋಗಿ, ಏನೋ ಲೋನ್ ಅಂತೀವಿ, ಸರ್ಕಾರದಿಂದ ದುಡ್ಡು ಕೊಡ್ತಾರೆ, ಈ ತರ ಒಂದು ಏನೋ ಹೇಳಿ ನಂಬಿಸ್ಬಿಟ್ಟು ಅಜ್ಜಿಗೆ ಏನೋ ಡೌಟ್ ಬರುತ್ತೆ. ಏನು ಮಾಡೋದು ಬೇಡ, ನಾನೆಲ್ಲೂ ಸೈನ್ ಮಾಡಲ್ಲ, ಅಜ್ಜಿಗೆ ಏನು ಸೈನು ಮಾಡಲ್ಲ, ಹೆಬ್ಬೆಟ್ಟು. ಅಜ್ಜಿಗೆ ಬಲವಂತವಾಗಿ ಹೆಬ್ಬೆಟ್ಟನ್ನ ಮಾಡಿಸ್ಕೊಂಡು ದಾನಪತ್ರವನ್ನ ಮಾಡಿಸ್ಕೊಂತಾರೆ. ಅಂದ್ರೆ ಈ ಅಜ್ಜಿ ಆ ಯಶೋಧ ಮೊಮ್ಮಗಳಿಗೆ ಈ ಒಂದು ಸೈಟ್ ಅನ್ನ ಕೊಟ್ಟಿದ್ದೀನಿ ಅಂತೇಳಿ. ಅದಾದ್ಮೇಲೆ ಇಲ್ಲ, ನಾನು ಹೊಡೆದ್ಬಿಟ್ಟು ಮನೆ ಕಟ್ತೀನಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಅಜ್ಜಿ ಒಪ್ಪೋದಿಲ್ಲ. ಅದಾದ ಬಳಿಕ ಅಜ್ಜಿ ಅನುಮತಿನ ಇಲ್ದೇನೆ ಮನೆ ಸಾಮಾನೆಲ್ಲ ಎತ್ತು ಹೊರಗಡೆ ಹಾಕಿ ಅಲ್ಲಿ ಒಂದು ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಿ ಒಂದು ಡ್ಯೂಪ್ಲೆಕ್ಸ್ ಮನೆಯನ್ನ ಯಶೋಧ ಅದೇ ಒಂದು ಸೈಟ್ ಏನಿದೆಯಲ್ಲ ಆ ಸೈಟ್ ಮೇಲೆ ಸುಮಾರು ಒಂದು 7 ಲಕ್ಷ ರೂಪಾಯಿಯಷ್ಟು ಅಮೌಂಟ್ ಅನ್ನ ಲೋನ್ ಅನ್ನು ತೆಗೆದುಕೊಂಡು ಮನೆಯನ್ನ ಕಟ್ಟಿದ್ದಾರೆ. ಅದಾದ ಬಳಿಕ ಗೊತ್ತಾಗಿರುವಂತದ್ದು, ಇವರ ರಿಲೇಷನ್ಸ್ಗೆ ಇವ್ರಿಗೆ ಹತ್ರ ಪತ್ರವನ್ನು ತಗೊಂಡೋಗಿ ತೋರಿಸ್ತಾ ಗೊತ್ತಾಗಿದೆ, ಇಲ್ಲ ಈ ಅಜ್ಜಿ ಹೆಸರಿಂದ ಈ ಒಂದು ಜಾಗನ ಮೊಮ್ಮಗಳು ಮಾಡಿಸ್ಕೊಂಡಿದ್ದಾರಂತ. ಅದಾದ್ಮೇಲೆ ಯಶೋಧ ತನ್ನ ನಿಜವಾದಂತ ಒಂದು ವಿಕೃತ ಒಂದು ಮನಸ್ಥಿತಿಗೆ ತಲುಪ್ತಾರೆ. ಏನೋ ಅಟ್ಲೀಸ್ಟ್ ಅಜ್ಜಿ ಹತ್ರ ನಾನು ಹೆಂಗೋ ಮೋಸ ಮಾಡಿ ಬರ್ಸ್ಕೊಂಡ್ಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಇರೋವರೆಗೂ ನಾನು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನುವಂಥ ಒಂದು ಸಣ್ಣ ಸಾಮಾನ್ಯ ಪರಿಜ್ಞಾನನೂ ಕೂಡ ಆಕೆಗೆ ಇರೋದಿಲ್ಲ. ಮಾಡಿರೋದೇ ಮೋಸ. ಅದರಲ್ಲಿ ಅಜ್ಜಿಯನ್ನ ಸಾಯಿಸೋದಕ್ಕೆ ನಿಜವಾಗ್ಲೂ ಆ ವಿಡಿಯೋನ ನೋಡಿದಾಗ ಅಜ್ಜಿನೇ ಹೇಳ್ತಿರೋ ಪ್ರಕಾರ ಯಾವಾಗ ನಾನು ಸಾಯಿಸ್ಬೋದೋ ಗೊತ್ತಿಲ್ಲ ಅನ್ನುವಂಥದ್ದು. ಆ ಅಜ್ಜಿಗೆ ಟಾರ್ಚರ್ ಅನ್ನ ಮಾಡಿ ಆ ವಿಡಿಯೋವನ್ನ ಮಾಡ್ಕೊಂಡು ಅವರ ಸಂಬಂಧಿಕರು ಯಾರಿದಾರಲ್ಲ, ಅಜ್ಜಿಯ ಒಂದು ಇನ್ನು ಬೇರೆ ಮೊಮ್ಮಕ್ಕಳು, ನಿಮ್ಮ ಅಜ್ಜಿನ ಕರ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಇಲ್ಲ ನೋಡಿ ಇದೇ ತರ ನಾನು ಹೊಡೆದು ಆಕೆ ನಾ ಸಾಯಿಸ್ಬಿಡ್ತೀನಿ ಅಥವಾ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಕೂಡ ಈಗೇನು ನೋಡ್ತಾ ಇದ್ದೀರ ವಿಡಿಯೋನ ಈ ತರ ಹೊಡೆದು ಸೆಲ್ಫಿ ವಿಡಿಯೋನ ಮಾಡ್ಕೊಂಡು ಕಳಿಸಿರ್ತಾರೆ. ಸೊ ಈಗ ಆಕೆ ಮಾಡ್ತಾ ಇರುವಂಥದ್ದು ಇಷ್ಟೇ, ಯಾವುದೇ ರೀತಿಯಾಗಿ ಮನೆಗೆ ಸಾಮಾನನ್ನ ತಂದಾಗ್ತಾ ಇಲ್ಲ. ಅಜ್ಜಿ ಈಗಲೂ ಕೂಡ ಮನೆಯಲ್ಲೇ ಇದ್ದು ಮನೆ ಮುಂದೆ ಹೂವು ಕಟ್ಟೋದು, ತರಕಾರಿಗಳು ಇಟ್ಕೊಂಡು ಮಾರಿ ಜೀವನವನ್ನ ಮಾಡ್ತಾ ಇದೆ. ಆದರೆ ಯಶೋಧ ಮಾತ್ರ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಆ ಮನೆಯಲ್ಲಿ ವಾಸ ಇದ್ದಾರೆ. ಅಜ್ಜಿನ ಹೇಗಾದ್ರೂ ಮಾಡಿ ಆ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತೇಳಿ ಅಜ್ಜಿ ಈಗ ಆಲ್ರೆಡಿ ಸತ್ತೋಗೋಕೆ ಅಂತೇಳಿ ಒಂದ್ಸರಿ ಹೋಗಿರ್ತಾರೆ. ಅದಾದ ಬಳಿಕ ಅವರ ಸಂಬಂಧಿಕರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ನಾವಿದ್ದೀವಿ, ಸಮಸ್ಯೆ ಮಾಡ್ಕೊಳೋದು ಬೇಡ ಅಂತ ಹೇಳಿ. ಸೊ ಈ ರೀತಿಯಾಗಿ ಯಶೋಧ ಮೋಸ ಮಾಡಿರುವಂಥದ್ದು ಅಜ್ಜಿಗೆ. ಇದೇ ಒಂದು ಕಾರಣಕ್ಕೆ ಅಜ್ಜಿ ಇವಾಗ ಹೇಳ್ತಿರುವಂಥದ್ದು ಇಷ್ಟೇ, ನಾನು ಇರೋವರೆಗೂ ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಿ ಅಂತೇಳಿ. ಅಜ್ಜಿಗೆ ರಾತ್ರಿ ಹೊತ್ತು ನಿದ್ದೆನೂ ಗೊತ್ತಿಲ್ಲ, ಎಲ್ಲಿ ಮಲಗಿದಾಗ ಕುತ್ತಿಗೆ ಇರಿಸಿ ಸಾಯಿಸ್ಬಿಡ್ತಾರೋ ಅನ್ನುವಂಥ ಭಯದಲ್ಲೇ ಅಜ್ಜಿ ಜೀವನವನ್ನ ಮಾಡ್ತಾ ಇದೆ. ಈಗ ನಿಮ್ಗೆ ಅಷ್ಟೊಂದೆಲ್ಲ ಹೊಡೆದ್ರಲ್ಲ ಅಜ್ಜಿ,
ಏನಾರು ಏಟ್ ಆಗ್ಲಿಲ್ವಾ? ಆಸ್ಪತ್ರೆಗೆ ತೋರ್ಸ್ಕೊಂಡ್ರ? ಅಯ್ಯೋ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿದ್ರು ನಮ್ಮ ಅಣ್ಣನ ಮಕ್ಕಳು. ಕರ್ಕೊಂಡೋಗಿ ಏನು ಇದೆಲ್ಲ ಹಿಂಗೆ ಆಗಿದೆ ಅಂತ ಅಲ್ಲೆಲ್ಲ ಕೇಳ್ದಕ್ಕೆ ಏನು ಕೇಳಿದ್ರು ನನ್ನ, ಇಲ್ಲಪ್ಪ ಬಿದ್ದುಬಿಟ್ಟೆ. ನೀವ್ ಒಳ್ಳೆ ಹೇಳ್ಬೇಕು ತಾನೇ ಇದು. ಏನು ಹೇಳಲಿಲ್ಲ, ಬಿದ್ದುಬಿಟ್ಟೆಪ್ಪ ನಾನು ಕೈ ಹಿಂಗೆ ಕುಟ್ಬಿಟ್ಟೆ ಕಣಪ್ಪ ಅಂತ ಹೇಳಿದೆ. ಇದೆಲ್ಲ ಊದೋಗಿತ್ತು. ನಮ್ಮ ಅಣ್ಣನ ಮಕ್ಳು ಎಷ್ಟೋ ಹೇಳಿದ್ರು, ನೀನು ಹೇಳು ಪರವಾಗಿಲ್ಲ ಏನಾಗಲ್ಲ ಅಂತ. ನಾನು ಹೇಳಿ ಏನ್ರಲ್ಲಿ ಹೊಡೆದಿದ್ದು? ಕೈಲಿ ಏನೋ ತಗೊಂಡು ಹೊಡೆದಿದ್ದು ನನಗೆ. ಕೈ ಇಷ್ಟ ದಪ್ಪ ಇಲ್ಲಿ ಗಂಟ ಊದೋಗಿತ್ತು. ಇದೆಲ್ಲ ಇವಾಗ ನೋವು, ಒಂದೊಂದ್ಸತಿ ನರಗಳೆಲ್ಲ ನೋವು. ಈ ಕೈ ಅಷ್ಟೇ. ಕಾಲಲ್ಲೆಲ್ಲ ಒದ್ದಿದ್ರಾ? ಕಾಲಲ್ಲಿ ಒದ್ಲು. ಆಮೇಲೆ ಅಲ್ಲಿ ಹೋಗಿ ಬಿದ್ದುಬಿಟ್ಟೆ. ಆಮೇಲೆ ಇಷ್ಟು ನಡೀತು ನನಗೆ ಕತೆ ಅಪ್ಪ. ಸಾನೆ ಇದಾಗಿತ್ತು ನನಗೆ. ಏನ್ ಕಿರಣ ಒಂದೊಂದ್ಸತಿ ಇವಾಗೂ ಅಷ್ಟೇ. ಅಜ್ಜಿ, ನೀವು ಎತ್ತಾಡ್ಸಿ, ನೀವು ಮುಖ ಎಲ್ಲ ತೊಳ್ದು ಊಟ ಎಲ್ಲ ಮಾಡಿಸಿ ಎಲ್ಲ ಮಾಡ್ದಂತವ್ರು ಅಂತ ಮೊಮ್ಮಗ್ಳಿಗೆ ನಿಮ್ಗೆ ಹೊಡಿತಾಳೆ ಅಂದ್ರೆ? ಸಣ್ಣ ಮಗಳು ಅವಳು, ಅವ್ರ ಅಮ್ಮ ಸತ್ತಾಗ 3 ವರ್ಷದ ಹುಡುಗಿ. ಆ 3 ವರ್ಷದ ಮಗನ ನಾನು ಹೆಂಗ್ ಸಾಕ್ಬೇಕು? ಎದೆ ಮೇಲೆ ಹಾಕೊಂಡ್ ಸಾಕಿದ್ರ? ಇವಾಗ ಎದೆಗೆ ಒದಿತಾವ್ರ? ಎದೆಗೆ ಒದ್ಲು. ಮಗಳು ಗಂಡನ ಸತ್ತ. ಅವಳು ಇಲ್ಲೇ ಬಂದು ಇದು ಮಾಡ್ಕೊಂಡು ಔಷಧಿ ಎಲ್ಲ ತಗೊಂಡು ಹಾಸ್ಪಿಟ್ಲಲ್ಲಿ ಇದ್ದು ತಿರ್ಗಾ ಬೆಂಗಳೂರು ಮೈಸೂರಿಗೆ ಹೊಂಟೋದ್ಲು. ಮೈಸೂರಿಗೆ ಕೊಟ್ಟಿದ್ದಿದ್ದು ಅವಳನ್ನ. ಹೋದ್ಲು. ಅಲ್ಲಿ ಅವಳು ಹೋಗಿ ಒಂದು 6 ತಿಂಗಳಿದ್ಲೇನೋ ಅವಳು ಸತ್ತೋದ್ಲು. ಈ ಮಕ್ಕಳು ಮಾತ್ರ ಇವು ಹೋಗ್ಲಿಲ್ಲ, ನಾನು ಕಳಿಸ್ಲಿಲ್ಲ. ಸಾಕಿದೆ ನಾನು ಎದೆ ಮೇಲೆ ಹಾಕೊಂಡು. ಸಣ್ಣ ಮಕ್ಕಳು 3 ಜನ ಸಾಕಿ ಓದಿಸಿ ನೋಡಿ ಈ ಥರ ಎಲ್ಲ ಮಾಡಿದ್ಲು. ನನಗೆ ಸಾನೇ ಆಯ್ತು ನನಗೆ. ಏನು ಮಾಡಲಿ ನಾನು? ಯಶೋದನ್ ಗಂಡ ಬರಲ್ವಾ ಮನೆಗೆ? ಗಂಡ ಬರ್ತಾನೆ. ಅವರು ಇವಾಗ ಅತ್ತೆ ಹೇಳಿದೆ, ಗಂಡನ ಎದುರಿಗೆ ಹೊಡಿಯೋಕೆ ಬಂದು. ಉಗಾದಿ ಹಬ್ಬ, ನಾಳೆ ಉಗಾದಿ ಹಬ್ಬ. ಇವತ್ತು ಬಂದೋದಕ್ಕೆ ಏನಪ್ಪ ಈ ಥರ ಎಲ್ಲ ಮಾಡ್ತಾಳೆ ಸರಿನಪ್ಪ ಅನ್ನೋದಕ್ಕೆ ಹೊಡೆಯೋಕೆ ಬಂದು. ನೀನು ಯಾರೇ ಯಾವಳೆ ನೀನು ಕೇಳೋಕ್ಕೆ? ನನ್ನ ಮಕ್ಕಳನ್ನ ಯಾಕೆ ನೀನು ದಂಡಿಸ್ತೀಯ ಅಂದ್ಲು. ಆ ಸಣ್ಣ ಮಕ್ಕಳನ್ನ ಎಷ್ಟು ನಾನು ಸಾಕಿದ್ದೀನಿ. ಅವ್ರಿಗೆ ನೀರು ಊದಿ ಊಟ ಕೊಟ್ಟು ಮಕ್ಕಳಿಗೆ ನಾನು ಭಾಳ ಕಷ್ಟಪಟ್ಟು ಸಾಕ್ತೆ. ಯಾಕೆ ನೀನು ಮಕ್ಕಳನ್ನೆಲ್ಲ ಬೆದರಿಸ್ತೀಯ, ಬೈತೀಯ ಅಂದ್ಲಮ್ಮ. ನಾನು ಯಾವತ್ತೂ ಬೈಲಿಲ್ಲಮ್ಮ. ಹೊಡಿಯೋಕ್ಕೆ ಬಂದ್ಲು. ಗಂಡ ಬಂದು ಬಿಡಿಸ್ಕೊಂಡ. ಅವ ಯಾವತ್ತಿದ್ರು ಈ ಮನೆ ನಿನಗೇನವ, ನಮ್ದು ಅವಳ್ದಲ್ಲ. ಅವಳ ಗಂಡ, ಯಶೋದನ್ ಗಂಡ. ಮತ್ತೆ ಗಂಡನ ಮುಂದೆ ಹೊಡೆಯಕ್ ಬಂದ್ರಲ್ಲ, ಅವನು ಗಂಡನ ಮುಂದೆನೆ ಹೊಡೆಯಕ್ ಬಂದ ಅಡ್ಡ ಬಂದ. ಅಜ್ಜಿನ ಯಾಕೆ ಹೊಡಿತೀಯ ನೀನು? ಏನಕ್ಕೆ ಹೊಡಿಯೋದು ನೀನು? ಅಜ್ಜಿ ಏನ್ ಮಾಡ್ತು? ನನ್ನ ಎದುರಿಗೆ ಹೆಂಗೆ ಹೊಡಿತೀಯಲ್ಲ ಅಂತ ಕೇಳಿದೆ. ಸುಮ್ಮನೆ ಆದ್ಲು. ನಾನು ಇನ್ನೇನು ಮಾಡೋಕ್ಕಾಗುತ್ತೆ? ಇವತ್ತು ಸಾಯಿಸ್ಬಿಡ್ತಾಳೆ ರಾತ್ರಿಗೆ. ಗಂಡ ಇರಲ್ಲ, ಹೋಗ್ತಾನೆ. ಸರಿ ಅಂದ್ಬಿಟ್ಟು ನಾನು ನಿದ್ದೆ ಬರಲ್ಲ ರಾತ್ರಿ ಹೊತ್ತು. ನಿದ್ದೆ ಖಂಡಿತ ನಿದ್ದೆ ಬರಲ್ಲ. ಎಲ್ಲಿ ಸಾಯಿಸ್ಬಿಡ್ತಾರ ಅಂತ ಭಯ ನಿಮ್ಗೆ? ಭಯನಾ? ಇಲ್ಲ, ಅಕಸ್ಮಾತ್ ಒಂದೇ ಸತಿ ಸತ್ತೋದ್ರೆ ಪರವಾಗಿಲ್ಲ. ಕೈಗೂ ಕಾಲಿಗೂ ಮುರಿದೋಗ್ಬಿಟ್ರು ಏನು ಮಾಡ್ತೀರ? ಆಮೇಲೆ ಯಾರು ಊಟ ಹಾಕ್ತಾರೆ? ಇವಾಗೆ ಊಟ ಹಾಕಲ್ಲ ಹೇಳು ಸರಿಯಾಗಿ. ಈ ಥರ ಇದ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹೇಳಿ? ಹಿಂಗಾಗಿದೆ ನನ್ನ ಕಷ್ಟ. ಹೂವು ತತ್ತೀನಿ, ಒಂದು ಅರ್ಧ kg ಹೂವು ಕಟ್ಕೋತೀನಿ. ಆ ದೇವ್ರ ದೀಪಕ್ಕಿರ ಎಣ್ಣೆ ಬೇಕು, ಕಡ್ಡಿ ಬೇಕು, ಬತ್ತಿ ಮಾಡಬೇಕಲ್ಲ ದೇವ್ರಿಗಾರ. ನಾವು ಮಾಡಬೇಕು. 80 ವರ್ಷ ಹೂವೆಲ್ಲ ಕಟ್ತೀರಾ ಈಗ್ಲೂ? ಹೂವು ಕಟ್ತೀನಿ, ಅರ್ಧ kg ಹೂವು ತಗೊಂಡು ಕಟ್ತೀನಿ. ಏನು 25 ರೂಪಾಯಿ ಕೊಡ್ತಾರೆ. ಆ 25 ರೂಪಾಯಲ್ಲಿ ಏನು 4 ದಿವಸ ಕಟ್ಟಿದ್ರೆ 100 ರೂಪಾಯಿ. ಏನ್ ಮಾಡ್ತೀರಾ 100 ರೂಪಾಯಿನ? 100 ರೂಪಾಯಿ ಮನೆಗೆ ಹಾಲು ಬೇಕು, ಸಕ್ಕರೆ ಬೇಕು, ಕಾಫಿ ಪುಡಿ ಬೇಕು. ಅದನ್ನು ತರಲ್ಲ? ಏನೂ ಇಲ್ಲ. ತರಕಾರಿ ಬೇಕಾದ್ರೆ ತರಕಾರಿ ತಗೋಬೇಕು, ದೇವ್ರ ದೀಪಕ್ಕೆ ಎಣ್ಣೆ ತಗೋಬೇಕು, ಎಲ್ಲ ಬೇಕಲ್ಲ. ಏನು ಮಾಡ್ತೀರಾ? ಅದು ದೇವ್ರಿಗೆ ಮಾಡಬೇಕಲ್ಲ. ಏನಿಲ್ದಿದ್ರೆ ದೇವ್ರಿಗೆ ಕೈ ಮುಗಿಬೇಕಲ್ಲ. ಮಾಡ್ತೀನಿ. ಅವಾಗಿಂದ ಮಾಡಿ ರೂಢಿ. ನಮ್ಮ ಅಪ್ಪಾರು ಕಾಲದಿಂದ ಊಟ. ಏನು ಕೇಳ್ಕೊಳ್ಳಿ? ಆ ಭಗವಂತನ ಇಷ್ಟು ಕಷ್ಟ ಕೊಟ್ಟಲ್ಲಪ್ಪ, ನಾನು ಸುಖವಾಗಿದ್ದಳು ಇಷ್ಟು ಕಷ್ಟ ಕೊಟ್ಟೆಪ್ಪ ಅಂತ ಸುಖ ತರಪ್ಪ ನನಗೆ. ನನ್ನ ಮನೆ ನಾನು ಉಳಿಸ್ಕೊಡು ಅಂತ ಕೇಳಲ್ವಾ ನೀವು? ಇಲ್ಲ ಸ್ವಾಮಿ, ನಾನು ಯಾರನ್ನೂ ಕೇಳಲ್ಲ. ಅಲ್ಲ, ಮನೆ ಉಳಿಸ್ಕೊಡು ಅಂತ ಕೇಳಲ್ವಾ ದೇವ್ರ ಹತ್ರ ಅಂದೆ? ಅಯ್ಯೋ ಅಪ್ಪ, ದೇವ್ರು ಬಿಡಿಸ್ಕೊಡ್ತಾನ ಹೇಳಿ? ಎಲ್ಲ ಕೇಳ್ಕೊಂಡೆ. ಮಂಜುನಾಥನಿಗೆ ಎಷ್ಟೇ ಅರ್ಕೆ ಮಾಡಿದ್ದೀನೋ ಅರ್ಕೆ ಕಟ್ಟಿ ಎಲ್ಲ ಮಾಡಿದೆ. ಅರ್ಕೆ ಮೀಸಲೆಲ್ಲ ತೆಗೆದು ಕಟ್ಟಿ 1000 ರೂಪಾಯಿ ಇದೆ ಮೀಸಲು ಅಯ್ಯಪ್ಪನಿಗೆ. ಇಲ್ಲಿ ದೇವರು ಇನ್ನು ನಿಮ್ಮಂತೇವ್ರು ನಿಂತ್ಕೊಂಡ್ರೇನೆ ಅದು ಏನಿದ್ರು. ಇಲ್ಲ ಅಂದ್ರೆ ಇಲ್ಲ ಸ್ವಾಮಿ. ಏನು ಮಾಡ್ತಾನೆ? ಇಲ್ಲೇ ದೇವರು ಒಂದು ಕಡೆ ಇರಬೇಕು.
ದೇವ್ರು ಇಲ್ದಿರ ನಾವಿರೋಕ್ಕೂ ಆಗಲ್ಲ. ಆದರೆ ನನಗೆ ಏನು ಕಾಯಿಲೆ ಗೀಲೆ ಎಂಥದ್ದು ಇಲ್ಲ. ಕಾಲು ಒಂದು ಸ್ವಲ್ಪ ಸೆಳಕು ಬರುತ್ತೆ. ಇನ್ನು ಯಾರ ಮನೆಗೂ ಇಲ್ಲ, ಯಾರ ಮನೆಗೂ ಹೋಗಲ್ಲ. ಈ ಸೀರೆ ಒಳ್ಳೆ ಸೀರೆನೇನಮ್ಮ. ನೆನ್ನೆ ಕೇಳ್ತಾಳೆ ಎಲ್ಲೋಗಿದ್ದೆ, ಒಳ್ಳೆ ಸೀರೆ ಉಟ್ಕೊಂಡಿದ್ದೀಯ, ಒಳ್ಳೆ ಸೀರೆ ನಾನು ನೋಡಿ. ಏನಮ್ಮ ನಿನ್ನ ಕಣ್ಣಿಗೆ ಒಳ್ಳೆ ಸೀರೆ ಕಾಣಿಸುತ್ತಾ? ಮೈಸೂರು ಸಿಲ್ಕ್ ಅಂತ ಇದು. ಮೈಸೂರು ಸಿಲ್ಕ್ ಅಂತ ಇದು ಅಂತ ಸೀರೆ. ಎಲ್ಲ ಎಂತದ್ದು ಉಟ್ಕೊಳ್ಳೋಕ್ಕಿಲ್ಲ. ಬಾಗಿಲು ಬೀಗ ಹಾಕ್ಬಿಟ್ಟಿದ್ದೆ, ಎಲ್ಲೋಗಿದ್ದೆ, ಯಾರು ಯಾವಾಗಪ್ಪ ಬಂದಿದ್ದೆ ನೀನು? ಅಂದ್ರೆ ನೀವು ಚೆನ್ನಾಗಿರೋ ಬಟ್ಟೆ ಹಾಕಿದ್ರು ನೋಡಕ್ ಆಗಲ್ಲ. ನಾನು ಎಲ್ಲೂ ಹೋಗಲ್ಲ. ಆ ಹೂವು ಎಸ್ಕೊಂಬರಕ್ಕೆ ಹೋಗ್ತೀನಿ. ಅದು ಅರ್ಧ ಕೆಜಿ ಹೂಕ್ಕೆ 1 ಗಂಟೆ ಕೂತ್ಕೋತೀನಿ. ಅದು ಇಲ್ಲದೆ ಹೋಗುತ್ತಲ್ಲ. ಅಜ್ಜಿ ಯಾಕೆ ಇಲ್ಲಿ ಕೂತಿದ್ದೀರಾ ಅಂತಾರೆ ಎಲ್ಲರೂ. ಅಯ್ಯೋ ಸುಮ್ಮನೆ ಬಂದೆ ಅಮ್ಮ, ಸಾಕಾಗಿತ್ತು ಇಲ್ಲಿ ಕೂತ್ಕೊಂಡೆ. ಇನ್ನೇನು ಹೇಳಲಿ ನಾನು. ಹಿಂಗೆ ನಮ್ಮ ಬಡಸ್ತನ ಸಾನೇ ಕಷ್ಟ ಇದೆ. ಸರ್ಕಾರದಿಂದ ದುಡ್ಡು ಗಿಡ ಏನ್ ಬರಲ್ವಾ? ಸರ್ಕಾರದಿಂದ ಯಜಮಾನ್ರಿಲ್ವಲ್ಲ, ವಿಧವಾ ವೇತನ ಅದು ನಿಂತೋಯ್ತು. ಅದು ನಿಂತು 1 ವರ್ಷ ಆಗೋಯ್ತು. ಹಿರಿಯ ನಾಗರಿಕರಿಗೆ ಅಂತ ಕೊಡ್ತಾರೆ. ಏನು ದುಡ್ಡು ಗೊತ್ತಾಯ್ತು. ಇಲ್ಲ ಅದು ಇಲ್ಲ. 1,000 ರೂಪಾಯಿ ಬರ್ತಾ ಇಲ್ವಾ? ಇಲ್ಲ ಇಲ್ಲ, 1,000 ಬರ್ತಾಯಿತ್ತು. ಅಲ್ಲ ಈಗ ಸಿದ್ದರಾಮಯ್ಯ 2,000 ಅದು ನಿಂತೋಗಿದೆ. ಏನ್ ಮಾಡ್ತೀರಾ? ಅದು ಇಲ್ಲ. ಅದಕ್ಕೆ ಹೂವು ಕಟ್ಕೋತೀನಿ. ಇನ್ನು ಕಾಫಿಗೆ ಬೇಕಲ್ಲ, ಏನು ಮಾಡ್ತೀರಾ? ಎಲ್ಲಿ ಹೋಗ್ಲಿ, ಯಾರ ಮನೆಗೆ ಹೋಗ್ಲಿ, ಯಾರ ಮನೇಲಿ 1 ಗ್ಲಾಸ್ ನೀರು ಇಸ್ಕೊಂಡು ಕುಡಿಯಲ್ಲ. ಯಾರು ಎದುರುಗಡೆ ಮನೆಗಳಲ್ಲೆಲ್ಲ ಬ್ರಾಹ್ಮಣರಿದ್ದಾರೆ, ಏನಾರ ತಂದ್ಕೊಟ್ರೆ ಇಡ್ತಾರೆ. ನಾನು ಏನು ಊಟನೂ ಮಾಡಲ್ಲ, ಏನೂ ಇಲ್ಲ. ಒಂದು ಹಣ್ಣು ಗಿಣ್ಣು ಕೊಡ್ತಾರೆ. ಏನಾರ ಬೇಕಲ್ಲ, ದೇವ್ರಿಗೆ ದೀಪಕ್ಕೆ ಎಣ್ಣೆ ಬೇಕು, ಕಾಫಿ ಬೇಕು. ಹೊಟ್ಟೆ ಊಟ ಬೇಕೇ ಇಲ್ಲ. ಸಂಕಟ ಉರಿ. ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಬದುಕಿ ಹಿಂಗೆ ಆಗೋಯ್ತಲ್ಲಪ್ಪ. ಮಕ್ಕಳು ಗಂಡು ಮಕ್ಕಳು ಬರ್ತಾ ಇಲ್ಲ, ಮಗನ ಮಕ್ಕಳು. ಏನ್ ಮಾಡ್ತೀರಾ? ನನ್ನ ಇದ್ದಿದ್ದೊಂದು ಜಾಗನ ಬರ್ಕೊಟ್ಬಿಟ್ಟಲ್ಲ, ಅವಳೇ ನೋಡ್ಕೊಳ್ಳಿ ಅದೇ ಕೋಪ. ಮೊನ್ನೆ ನನ್ನ ತಮ್ಮ ಸತ್ತೋದ, ಅಲ್ಲಿ ಹೋಗಿದ್ದೀನಿ. ಸೊಸೆನೂ ಬಂದಿದ್ಲು, ತಂಗಿನೂ ಬಂದಿದ್ಲು. ತಂಗಿ ಮಾತಾಡಿದ್ಲು, ಸೊಸೆ ಮಾತಾಡ್ಲಿ, ಕೂತೇ ಇದ್ಲು. ಹಬ್ಬ ಗಿಬ್ಬ ಎಲ್ಲ ಬಂದ್ರೆ ಹೆಂಗ್ ಮಾಡ್ತೀರಾ? ಗೌರಿ ಹಬ್ಬ, ಗಣೇಶ ಹಬ್ಬ, ಯುಗಾದಿ ಎಲ್ಲ ಮಾಡ್ತಾ ಇದ್ದಪ್ಪ. ಇವಾಗ ಯಾವುದು ಮಾಡಲ್ಲ. ಸ್ವಾಮಿ ಅಂತೀನಿ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಎಲ್ಲ ಮಾಡ್ತಾ ಇದ್ದು. ನವಮಿ ಹಬ್ಬ, ದೀಪಾವಳಿ ಎಲ್ಲ ಬಿಟ್ಬಿಟ್ಟು. ನಾಷ್ಟ ಊಟ ಎಲ್ಲ ಮಾಡ್ಕೊಡ್ತಾರ? ಯಶೋದಾಗ ಕೆಲ್ಸಕ್ಕೆ ಹೋಗಕ್ ಮುಂಚೆ ಮಾಡಿಕ್ಬಿಟ್ಟು ಹೋಗ್ತಾರ, ನೀವ್ ಮಾಡ್ಕೊಡ್ಬೇಕಾ? ಅಯ್ಯೋ ಅವಳು ಮಾಡ್ತಾಳ. ಒಲೆ ತಕ್ಕೆ ಬರಲ್ಲ. ಕಾಫಿ ಕುಡಿದ್ಬಿಟ್ಟು ತಟ್ಟೆ ಅನ್ನ ತಿಂದ್ಬಿಟ್ಟು ಏನ್ ಮಾಡ್ತೀರಾ? ನಮ್ಮ ಹಣೆ ಬರೆಯೋಕೆ. 1 ಗ್ಲಾಸ್ ತೊಳೆಯಲ್ಲ, ಏನು ನೋಡಲ್ಲ. ಏನಿದವ, ಏನು ಬೇಕು ನಿನಗೆ ತಂದು ಕೊಡ್ಲ? ಅವಳು ಬಾಯಿಲೇ ಬರಲ್ಲ, ಕೂತೇ ಇರಲ್ಲ. ನಿಮ್ಗೆ 80 ವರ್ಷ ಇವಾಗ. ನೀವೇ 80 ವರ್ಷ ನಿಮ್ಗೆ ಇವಾಗ. ನೀವೇ ಅಡಿಗೆ ಮಾಡ್ಬೇಕು, ನೀವೇ ಪಾತ್ರೆ ತೊಳಿಬೇಕು. ಆ ಅಮ್ಮ ತಿದ್ದಿದ್ದು ನೀವೇ ತೊಳ್ದು ಎತ್ತಿಕ್ಬೇಕು. ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡ್ತೀನಿ. ಎಲ್ಲ ನಂದಿ. ಬಾಕ್ಲು ಬೀದಿ ಬಾಕ್ಲು. ಅಯ್ಯೋ ಅಜ್ಜಿ ನೀವಿಲ್ದಾಗ ನೋಡೋಕೆ ಆಗ್ತಿರ್ಲಿಲ್ಲ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತಾರೆ ಬ್ರಾಹ್ಮಣರು. ಕೆಳಗಡೆ ಮೇಲ್ಗಡೆ ಎದುರುಗಡೆಯವರು ಬಾಕ್ಲು ಕಸ ಗುಡ್ಸೋದು. ಬಾಡಿಗೆ ಯಾರೋ ಒಬ್ರು ಹೋಗಿ ಹಾಕಿಸ್ಕೊಂಡವ್ರೆ, ಆಯಮ್ಮನೂ ಗುಡಿಸಲ್ಲ, ಇವಳು ಗುಡಿಸಲ್ಲ. ಏನಾದ್ರು ಒಡವೆ ಗಿಡವೆ ಏನಾದ್ರು ನಿಮ್ಮ ಯಜಮಾನ ಏನಿಲ್ಲ ಸರ್, ಒಡವೆ ಗಿಡವೆ ಏನಿಲ್ಲ. ಇದೆ ಒಂದೇ ಅಷ್ಟೇ. ಏನಾರು ಕೇಳೋರ ಕೊಡಿ ಗಿಡಿ ಅಂತ ಏನು ಕೇಳಕ್ ಅಲ್ಲಿಲ್ಲ. ಏನು ಕೊಡ್ಲಿ, ಏನು ಇಲ್ಲ. ಎಲ್ಲ ಇವಳಿಗೆ ಮಾಡಿದೆ. 7 ಲಕ್ಷ ಕೊಟ್ಟು ಒಡವೆ ತೆಗ್ದೆ. ಚಿತ್ರ, ಒಳ್ಳೆ ಚಿತ್ರ. ಅವ್ರ ಅತ್ತೆ ಎಲ್ಲ ಕೇಳಿದ್ಲು, ಒಳ್ಳೆ ಚಿತ್ರ ಬೇಕು. ಯಾರು ಯಶೋದ ಮದ್ವೆ ಮಾಡೋವಾಗ? ಯಶೋದ ಮದ್ವೆ ನೀವೇ ಮಾಡಿದ್ದ? ನಾನೇ ಮಾಡ್ಕೊಟ್ಟೆ. ಆವಾಗ ನೋಡ್ಕೊಂಡೋದ್ರು. ಆಮೇಲೆ 1-2 ತಿಂಗಳು ಬಿಟ್ಟು ತಿರ್ಗಿ ಆಮೇಲೆ ಬಂದು ಎಲ್ಲ ಮದುವೆಗೆ ಏರ್ಪಾಟ್ ಮಾಡಿದ್ರು. ಆಮೇಲೆ ಮಾಡೋ ಗಂಟ ಚಿತ್ರ ಹೆಣ್ಣು ಗಂಡು ಕುಂಡ್ರಿಸಿ ಎಳ್ಳೆ ಶಸ್ತ್ರ ಆಗೋ ಗಂಟ ಸುಮ್ಮನೆ ಇದ್ಲು. ಆದಮೇಲೆ ಒಳ್ಳೆ ಚಿತ್ರ ಬೇಕು, ನಾನು ಕೇಳಿದ ಅಡುಗೆನೇ ಬೇಕು. ಇಲ್ಲೆಲ್ಲಾರ ಕೇಳಿದ್ದೀರಾ ನೀವು? ಎಷ್ಟು ಲಕ್ಷ ಖರ್ಚು ಮಾಡಿದ್ರ ಅವಾಗ? 7 ಲಕ್ಷ ಆಯ್ತು ಸ್ವಾಮಿ ಮದುವೆಗೆ. ಅವಾಗಿನ ಕಾಲಕ್ಕೇನೆ 7 ಲಕ್ಷ. ನನ್ನ ಹತ್ರ ದುಡ್ಡಿಲ್ಲ, ಪತ್ರ ಎತ್ಕೊಂಡು ಎಲ್ಲ ತಿರುಗಿದೆ, ಯಾರು ಕೊಡದೆ ಹೋದ್ರು. ಒಬ್ಬ ಅಮ್ಮನ ಹತ್ರ ಚೀಟಿ ಹಾಕ್ತಾ ಇದ್ದೆ. ಆ ಅಮ್ಮ 7 ಲಕ್ಷ, ನಿಮ್ಮ ಹತ್ರ 1-2 ಲಕ್ಷ, ಅವ್ರ ಹತ್ರ 2 ಲಕ್ಷ, ಇನ್ನೊಬ್ರ ಹತ್ರ 2 ಲಕ್ಷ ಎಲ್ಲ ಉಣಿಸಿ ಕೊಟ್ರು ಸ್ವಾಮಿ. ಆ ಅಮ್ಮನಿಗೆ ನಾನು ಹೆಂಗೆ ಕೊಡಬೇಕು? ಮನೆ ತಗ ಬಂದು ಕೇಳೋ ಅಷ್ಟೇ ಇಟ್ಕೊಳ್ಳಿಲ್ಲ ನಾನು. ಸಾನೇ ಕಷ್ಟಪಟ್ಟಿದ್ದೆ. ಬೆಳಗಾನ ಕಂಡವ್ರ ಮನೇಲಿ ಕೆಲಸ ಮಾಡಿದೆ. ಏನು ಅದೇ ಮನೆ ಕೆಲಸ ಕೆಲಸ ಮಾಡಿದೆ.
ತಿರ್ಗಾ ರಾತ್ರಿಯಲ್ಲಿ ಮಾರ್ಕೆಟ್ಗೆ ಹೋಗಿ ಹೂವು ತಂದು ಹೂವು ಕಟ್ಟಿ ತರಕಾರಿ ಸೊಪ್ಪು ಎಲ್ಲ ತಂದು ಎಲ್ಲ ಮಾರಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಮಾಡಿದೆ. ಭಾಳ ಕಷ್ಟಪಟ್ಟೆ. ಇವಾಗ ಯಾರ ಮನೆಗೂ ಹೋಗಲ್ಲ ನಾನು, ಇಷ್ಟರ ಮಟ್ಟಿಗೂ ಇದ್ದೀನಿ ನಾನು. ಮಗನ ಮನೆಗೆ ಸಹಿತ ನಾನು ಹೋಗ್ತಾ ಇಲ್ಲ. ಮಗ ತೀರ್ಕೊಂಡ, ಮಕ್ಕಳಿದ್ದಾರೆ. ಏನವ ನಿನಗೆ ಕಷ್ಟ ಯಾಕವ್ವ ಬಾವ ಎಲ್ಲ ಯಶೋದನ್ಗೆ ಆಗೋಯ್ತಲ್ಲ ಹೆಸರು. ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ. ಒಬ್ಬ ಮೊಮ್ಮಗನ ಮದುವೆ ಮಾಡಿದೆ, ಅವನಿಗೂ ಮೊಮ್ಮಗಳಿಗೂ ಮದುವೆ ಮಾಡಿದೆ, ಮಗನ ಮಗಳಿಗೆ. ಕಷ್ಟಪಟ್ಟು ಭಾಳ ಕಷ್ಟಪಟ್ಟಿದ್ದೀನಿ ಜೀವ. ಏನು ಮಾಡ್ತೀರಾ, ಹಿಂಗಿದೆ ಸ್ವಾಮಿ ನಮ್ಮ ಕಷ್ಟ ನೋಡಿ. ಏನು ಮಾಡ್ತೀರಾ, ಇವಾಗ ಏನು ಬೇಡ, ನನ್ನ ಜಾಗ ಮನೆನೇ ಹೊಡೆದಾಕ್ಬಿಡ್ಲಿ, ನನ್ನ ಜಾಗ ನನಗೆ ಬಿಟ್ಕೊಟ್ಬಿಟ್ಟು ಹೋಗ್ಲಿ. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಜಾಗನ? ಇಲ್ಲ ಸ್ವಾಮಿ, ಏನು ಮಾಡೋ ಅಷ್ಟಿಲ್ಲ. ನಾನು ಸಾಯಿ ಅದೇ ಜಾಗದಲ್ಲೇ ನೆಮ್ಮದಿಯಾಗಿ ಉಸಿರು ಬಿಡ್ಬೇಕು ಅಂತ ನಿಮ್ಮ ನೆಮ್ಮದಿಯಾಗಿ ಇರೋ ಗಂಟೆ ನೆಮ್ಮದಿ ಇರಬೇಕು. ನಾನು ಸತ್ತ ಮೇಲೆ ನೆಮ್ಮದಿ ಬೇಡ, ಇರೋ ಗಂಟೆ ನೆಮ್ಮದಿ ಬೇಕು. ಹೌದಾ ಇಲ್ಲದ? ಈಗ ಯಶೋದ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಇಲ್ಲೇ ಇರ್ತೀನಿ ಅಂದ್ರೆ ಯಶೋದ ಜೊತೆ ಇರಕ್ ರೆಡಿನಾ? ಬಾಯಿಲ್ ಕೂಡ ಬರಲ್ಲ. ಅಯ್ಯೋ ಅಪ್ಪ ಶಿವ ಅವಳು ಊಟ ಹಾಕ್ತಾಳವ. ಇಲ್ಲ ಸ್ವಾಮಿ, ನಾನು ಒಬ್ರ ಕೈಗೆ ಹಿಂಗೆ ನಾನು ಒಡ್ಲಿಲ್ಲ. ಭಾಳ ಕಷ್ಟಪಟ್ಟೆ ನಾನು. ಮಕ್ಕಳಿಗೆಲ್ಲ ಮದುವೆ ಮಾಡಿದೆ, ಎಲ್ಲ ಮಾಡಿ ನೋಡಿ ಹೋಗಿ ದಾರಿಗೆ ಇಳ್ದಿದ್ದೀನಿ ಸ್ವಾಮಿ. ನನ್ನ ಜಾಗ ನನಗೆ ಬಿಟ್ಬಿಟ್ರೆ ಸಾಕು. ನನಗೇನು ಅವಳು ಊಟ ಹಾಕೋದು ಬೇಡ, ಏನು ಬೇಡ. ನಾನು ನೆಮ್ಮದಿಯಾಗಿ ಆ ಮನೇಲಿ ನನ್ನ ಸೀಟ್ ಮನೆ ಹೆಂಗಿತ್ತು ಆ ಥರ ಇದ್ದರೆ ನನಗೆ ಸಾಕು. ಈಗ ನೀವೆಲ್ಲ ಮಾತಾಡಿದಿರಲ್ಲ, ಇದನ್ನ ಕಂದಾಯ ಇಲಾಖೆಯವರು, ಪೊಲೀಸ್ ಇಲಾಖೆನವರು, ರಾಜಕಾರಣಿಗಳು ಎಲ್ಲ ನೋಡ್ತಾರೆ. ಅವ್ರ ಹತ್ರ ಏನ್ ಕೇಳ್ತೀರಾ ಕೈ ಮುಗಿದು ಒಂದ್ಸಲಿ ಕೇಳ್ಕೊಂಬಿಡಿ, ಅವ್ರಿಗೆ ಕೇಳ್ಕೊಂಬಿಡ್ರಿ, ಇವ್ರ ಹತ್ರ ಇಲ್ಲೇ ಕೇಳ್ಬಿಡಿ. ಅಪ್ಪ ನನಗೆ ಜಾಗ ಬಿಡಿಸ್ಕೊಡ್ರಿ, ನನಗೆ ನೆಮ್ಮದಿಯಾಗಿ ಇರಿಸ್ಕೊಡಿ ಸ್ವಾಮಿ. ನೀವು ಪಾದ ತಲೆ ಮೇಲೆ ಇಟ್ಕೊತೀನಿ ಸ್ವಾಮಿ. ನಮ್ಮಮ್ಮ ನನಗೆ ಸಿಕ್ಕಿದ್ಲು ಸತ್ಯವಾಗ್ಲು. ಅಯ್ಯೋ ಅಕ್ಕ, ನೀನು ಅಳ್ಬೇಡ ಅಕ್ಕ, ನೀನು ಯೋಚನೆ ಮಾಡಬೇಡ, ಸುಮ್ಮನೆ ಇರು, ನಾನಿದ್ದೀನಿ, ನಾನು ಬರ್ತೀನಿ ನಿನ್ನ ಜೊತೆಯಲ್ಲಿ, ಸುಮ್ಮನೆ ಇರು ಅಂತ ಕೈ ಹಿಡ್ಕೊಂಡು ಎಲ್ಲರೂ ಅಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಭಾಳ ತೊಂದರೆ. ನಾನು ಏನು ಋಣ ಮಾಡಿದ್ದೀನಿ ಅಮ್ಮನಿಗೆ, ಯಾವಾಗ ಅವಳು ಋಣ ತೀರಿಸ್ತೀನಿ. ನಮ್ಮ ಅಮ್ಮನೂ ಒಂದೇ, ಅಮ್ಮನೂ ಒಂದೇ ಸರಿ. ಭಾಳ ಕಷ್ಟಪಟ್ಟೆ ಸರಿ. ನನ್ನ ಜಾಗ ನನಗೆ ಬಿಡಿಸ್ಕೊಟ್ಬಿಡಿ ಸ್ವಾಮಿ. ನನಗೆ ಇನ್ನೇನು ಬೇಡ, ಮನೆ ಕಟ್ಟಿರೋದು ನನಗೆ ಬೇಕಿಲ್ಲ. ನನಗೆ ನೆಮ್ಮದಿ ಇಲ್ಲ ಸ್ವಾಮಿ. ರಾತ್ರಿ ನಿದ್ದೆ ಬರಲ್ಲ, ನಿದ್ದೆನೇ ಇಲ್ಲ ನನಗೆ. ಏನು ಮಾಡಲಿ ನಾನು, ನಿದ್ದೆ ಇಲ್ಲ. ಆ ದೇವ್ರನ್ನ ದಿನ ಬೇಡ್ಕೊತೀನಿ, ಅಪ್ಪ ಸಾವಾರ ಬಂದ್ಬಿಟ್ರೆ ಸಾಕಪ್ಪ, ನನಗೆ ಚಿಕ್ಕವರೆಲ್ಲ ಹೋದ್ರು ನಾನು ಯಾಕಪ್ಪ ಇದ್ದೀನಿ ಅಂತೀನಿ. ನನಗೆ ಅದು ಬಂದಿಲ್ಲ ಸ್ವಾಮಿ. ನನಗೆ ಏನು ಮಾಡ್ತೀರ, ಸಾನೇ ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ಟೆ ಸ್ವಾಮಿ. ಸರಿ ಅಜ್ಜಿ, ಅಳ್ಬೇಡಿ. ಈಗ ಬಂದಿದ್ದೀರಲ್ಲ, ಖಂಡಿತ ನ್ಯಾಷನಲ್ ಟಿವಿ ಮೂಲಕ ನಿಮ್ಗೆ ಏನೇನು ಆಗುತ್ತೋ ನಿಮ್ಮ ಜಾಗನ ನಿಮ್ಗೆ ಉಳಿಸ್ಕೊಡೋ ಅಂತ ಕೆಲಸ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಓಕೆನಾ? ಯಾರ್ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆಲ್ಲ ತಲುಪಿಸಿ. ಕಂದಾಯ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ತಹಶೀಲ್ದಾರ್ಗಾಗಿರ್ಬೋದು, ಎ.ಸಿ.ಗಾಗಿರ್ಬೋದು, ಲೋಕಲ್ ಪೊಲೀಸ್ ಸ್ಟೇಷನ್ವರೆಗೂ ಮಾತಾಡಿ. ನಿಮ್ಗೇನು ಸಮಸ್ಯೆ ಆಗಲ್ಲ. ನಿಮ್ಮ ಜೀವಕ್ಕೆ, ನಿಮ್ಮ ಸವಾಸಕ್ಕೆ ಯಾರು ಬರಬಾರ್ದು. ನಿಮ್ದು ಏನು ಜಾಗ ಐತೆ ಆ ಜಾಗನ ಉಳಿಸ್ಕೊಡೋ ಕೆಲಸ ನಾವು ಮಾಡ್ತೀವಿ. ತಲೆ ಕೆಡ್ಸ್ಕೊಂಬಿಡಿ, ಆರಾಮಾಗಿರ್ರಿ, ಆಯ್ತಾ? ಏನು ಬಸ್ ಮಾತ್ರ ಮಾಡಿಕೊಡಿ. ನಮ್ಮ ಅಪ್ಪ ಅಪ್ಪ ಒಳ್ಳೆಯವ್ರನ್ನ ತೋರಿಸಿದ್ರು, ನನ್ನ ತಂಗಿ ಒಳ್ಳೆಯವ್ರನ್ನ ತೋರಿಸಿದ್ರು. ನಾನು ಯಾವಾಗಾರ ಫೋನ್ ಮಾಡಿದ್ರೆ ಭಯ, ಅಯ್ಯೋ ಏನಂತಾರೋ ಫೋನ್ ಮಾಡಿದ್ರೆ ಏನು ಅಜ್ಜಿ ಮುದುಕಿ ಈ ಥರ ಮಾಡ್ತಾಳೆ ಅಂತ. ನಂಬರ್ ತಗೊಳ್ರಿ ನಮ್ಮ ಚಾನಲ್ದು. ಏನಾದ್ರು ನಿಮ್ಗೆ ತೊಂದರೆ ಕೊಟ್ರೆ ರಾತ್ರಿ 12 ಗಂಟೆ ಪರವಾಗಿಲ್ಲ ಫೋನ್ ಮಾಡ್ರಿ, ಪೊಲೀಸವ್ರು ಕರ್ಕೊಂಡು ನಾವೇ ಬರ್ತೀವಿ, ಆಯ್ತಾ? ನಿಮ್ಗೆ ಹೇಳಿದ್ಲಲ್ಲ ಯಶೋದ ನಿಮ್ಮ ಮೊಮ್ಮಗಳು ಪೊಲೀಸರಿಗೆ ಇಟ್ಕೊಡ್ತೀನಿ ಅಂತ, ನೀವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಯಶೋದ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ. ನೀವು ತಲೆ ಕಟ್ಸ್ಕೊಂಬಿಡಿ, ನಾವಿದೀವಿ, ಧೈರ್ಯವಾಗಿರಿ, ಆಯ್ತಾ? ಏನಿಲ್ಲ ಹೇಳ್ಕೊಂಡೆ ಸ್ವಾಮಿ, ಏನು ಬೇಜಾರು ಮಾಡ್ಕೊಂಡು. ಇಲ್ಲ ಬೇಜಾರೇನಿಲ್ಲ, ಅದ್ರಲ್ಲಿ ಏನಿದೆ ಅಂತೆ, ಆರಾಮಾಗಿರ್ರಿ. ಸೊ ಕೇಳಿದ್ರಲ್ಲ, 80 ವರ್ಷ ವಯಸ್ಸು. ಸೊ ಈ ವಯಸ್ಸಲ್ಲಿ ಆರಾಮಾಗಿ ದೇವರು ದಿಂಡ್ರು ಅಂತ ಇದ್ಕೊಂಡು ಕಾಲ ಕಳಿಬೇಕಾಗಿತ್ತು. ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ನೋಡ್ಕೊಬೇಕಾಗಿತ್ತು. ಒಬ್ಬ ಮೊಮ್ಮಗಳು ಯಶೋದ. ಈ ಕೇಳಿದ್ರಲ್ಲ, ಈ ಯಶೋದನ ಯಶೋಗಾದೆ ಏನು ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ಯಶೋದ ಅನ್ನೋಂಥ ಮೊಮ್ಮಗಳು ತಿಕ್ಕ ಮಕ ಎಲ್ಲ ತೊಳೆದು ಸಾಕಿ ಓದಿಸಿ 7 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ಕೆ ಇವತ್ತು ಈ ಯಶೋದ ಅನ್ನುವಂಥ ವೆಲ್ ಎಜುಕೇಟೆಡ್ ಜೊತೆಗೆ ಕೆಲ್ಸಕ್ಕೆ ಹೋಗ್ತಾ ಇರುವಂಥ ಒಂದು ಮಹಿಳೆ ಅಜ್ಜಿ ಕೊಡ್ತಾ ಇರುವಂಥ ದೊಡ್ಡ ಬಹುಮಾನ.
ಸೊ ನೋಡಿದ್ರಲ್ಲ ಇದೆಲ್ಲನೂ ಕೂಡ ಈಗ ಸಂಬಂಧಪಟ್ಟಂಗೆ ವಕೀಲರು ಪ್ರವೀಣ್ ಅವರು ಜೊತೆಗೆ ಲಕ್ಷ್ಮೀ ಮೂರ್ತಿ ಅಂತ ಹೇಳಿ ಮಹಿಳಾ ಸಂಘಟನೆ ಮತ್ತೆ ಸಮಾಜ ಸೇವೆ ಎಲ್ಲ ಮಾಡ್ತಿರ್ತಾರೆ. ಅವರು ಇವರ ನೆರವಿಗೆ ನಿಂತಿದ್ದಾರೆ. ಈಗ ನಮ್ ಗಮನಕ್ಕೂ ಬಂದಿದೆ, ನ್ಯಾಷನಲ್ ಟಿವಿ ಕೂಡ ಇವರ ನೆರವಿಗೆ ಇರುತ್ತೆ. ಏನು ಇವ್ರಿಗೆ ಈಗ ಆಲ್ರೆಡಿ ತಹಶೀಲ್ದಾರ್ ಅವ್ರಿಗೆ ಮತ್ತೆ AC ಅವ್ರಿಗೆ ಹಾಕೊಂಡಿದ್ದಾರೆ. ನಾರ್ತ್ ಬರುತ್ತೆ, ಬೆಂಗಳೂರು ನಾರ್ತ್ AC ಅವ್ರಿಗೆ ಹಾಕೊಂಡಿದ್ದಾರೆ. AC ಅವ್ರಿಗೂ ಕೂಡ ಅಷ್ಟೇ, ತಹಶೀಲ್ದಾರ್ ಅವ್ರಿಗೂ ಕೂಡ ನಾವು ಮನವಿ ಮಾಡುವಂಥದ್ದಿಷ್ಟೇ, ಇದು ಗೊತ್ತಿಲ್ಲದೆ ಈ ವಜ್ಜಿಗೆ ಯಾವುದೇ ರೀತಿಯಾದಂತಹ ಮಾಹಿತಿನ ಕೊಡದೆ ಮೋಸದಿಂದ ಮಾಡ್ಕೊಂಡಿರುವಂತಹ ದಾನಪತ್ರ. ಈ ದಾನಪತ್ರಕ್ಕೆ ಈಗ ಆಲ್ರೆಡಿ ವಕೀಲರು ಎಲ್ಲರೂ ಕೂಡ ಇವ್ರಿಗೆ ನೆರವಿಗೆ ನಿಂತ್ಕೊಂಡು ಈಗ ಆಲ್ರೆಡಿ ದೂರನ್ನ ಹಾಕಿದ್ದಾರೆ. ತಹಶೀಲ್ದಾರ್ ಅವರು AC ಅವರು ಈ ದಾನಪತ್ರವನ್ನ ಕ್ಯಾನ್ಸಲ್ ಮಾಡಿ ಈ ಅಜ್ಜಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಹಾಗೆ ಸ್ಥಳೀಯ ಪೊಲೀಸರು ಏನಿದ್ದಾರೆ, ಸ್ಥಳೀಯ ಪೊಲೀಸವರು ಕೂಡ ಅಷ್ಟೇನೆ. ಸೊ ಅಜ್ಜಿಗೆ ಏನೇ ಸಮಸ್ಯೆಗಳಾದ್ರೂ ಕೂಡ ಅಜ್ಜಿ ಈ ವಿಚಾರ ಬಹುಶಃ ನಿಮ್ ಗಮನಕ್ಕೆ ಬಂದಿರಲ್ಲ ಅನ್ಸುತ್ತೆ. ಅಟ್ಲೀಸ್ಟ್ ನೀವೊಂದು ಸುಮೋಟೋ ಕೇಸ್ ಆದ್ರೂ ಕೂಡ, ಯಾಕೆಂದ್ರೆ ಅಜ್ಜಿ ನಮ್ಮ ಮಾಧ್ಯಮ ನ್ಯಾಷನಲ್ ಟಿವಿ ಮೂಲಕ ಎಲ್ಲಾ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಹಲ್ಲೆಯನ್ನ ಮಾಡಿರೋದಕ್ಕೆ ಇದು ಏನು ಮೊಬೈಲ್ನ ಫುಟೇಜ್ ಆಕೆನೇ ಮಾಡ್ಕೊಂಡಿರ್ತ ಮೊಬೈಲ್ ಫುಟೇಜ್ ಕೂಡ ಇದೆ. ಇದ್ರ ಮೇಲೆ ಒಂದು ಸುಮೋಟೋ ಕೇಸನ್ನಾದ್ರೂ ದಾಖಲು ಮಾಡ್ಕೊಂಡು ಈ ಅಜ್ಜಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ನಾವು ಕೂಡ ಈ ನ್ಯಾಷನಲ್ ಟಿವಿ ಮೂಲಕ ಕೇಳ್ಕೊಂತಾ ಇದ್ವಿ. ನಮಸ್ಕಾರ.